ನಮಸ್ತೆ ಕರ್ನಾಟಕ. ಇದು ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ. ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಈ ವಿಶೇಷ ಕಾರ್ಯಕ್ರಮ ನಿಮಗಾಗಿ. ಈ ದಿನದ ನಮ್ಮ ಸ್ವಾಭಿಮಾನಿ ಕನ್ನಡಿಗ ಕನ್ನಡದ ಜಂಗಮ ಎಂದೇ ಖ್ಯಾತಿ ಪಡೆದು ಕನ್ನಡಿಗರ ಪ್ರೀತಿಯ ಅಭಿನಂದನೆಗೆ ಅರ್ಹರಾದ ಹೋರಾಟಗಾರ. ಕರ್ನಾಟಕದಲ್ಲಿ ನಡೆದಿರುವ ನೂರಾರು ಹೋರಾಟಗಳಲ್ಲಿ ಇವರು ಪ್ರಾಮಾಣಿಕವಾಗಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರನ್ನ ಅರ್ಪಿಸಿಕೊಂಡಂತವರು. ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಹಾಗೆ 4 ದಶಕಗಳಿಗೂ ಹೆಚ್ಚು ಕಾಲ ನನ್ನ ಸೇವೆ ಕನ್ನಡಕ್ಕಾಗಿ, ನನ್ನ ಸೇವೆ ನಾಡಿನ ಸಂಸ್ಕೃತಿ, ಸಾಧು ಸಜ್ಜನರ ಸೇವೆಗಾಗಿ ಎಂದು ದುಡಿಯುತ್ತಿರುವವರು. ಕನ್ನಡದ ಪ್ರಾಮಾಣಿಕ ಹೋರಾಟಗಾರ. ಕನ್ನಡದ ಸೇವೆಯಷ್ಟೇ ನನ್ನ ಕಾಯಕ ಎಂದು ಕನ್ನಡಾಂಬೆಯ ಸೇವೆ ಮಾಡುತ್ತಾ ಗೆಳೆಯರು, ಹೋರಾಟಗಾರರಿಂದ ಪಾಲಣ್ಣ ಎಂದೇ ಪ್ರೀತಿಸುವ ಹೃದಯಗಳಲ್ಲಿ ನೆಲೆಸಿರುವ ಸ್ವಾಭಿಮಾನಿ ಕನ್ನಡಿಗ ಶ್ರೀಯುತ ಪಾಲನೇತ್ರರವರು. ಪಾಲಣ್ಣರವರ ಅಂತರಂಗ ನಿಮ್ಮ ಮುಂದೆ. ನಾನು ಚನ್ನಕೇಶವ್. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಬೆಂಗಳೂರು ನಗರಾದ್ಯಂತ ಒಂದು ದೊಡ್ಡ ಚಳುವಳಿ ನಡೀತಿತ್ತು. ನಾವೆಲ್ಲ ನಮಗೆ ಆ ಹೋರಾಟದ ಅರಿವು ಮೂಡಿಸಿದ್ದು ನಮ್ಮ ಶಾಲೆಗಳು. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಆಗಬೇಕು, ಕರ್ನಾಟಕದ ನೆಲ ಜಲ ಸಂರಕ್ಷಣೆ ಆಗಬೇಕು, ಜೊತೆಗೆ ಕನ್ನಡ ಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸಬೇಕು ಉದ್ದೇಶ ಇಟ್ಕೊಂಡು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು. ಆ ಉದ್ದೇಶ ಇವತ್ತು ನಾವು ಮರ್ತಿದ್ದೀವಿ. ಅವತ್ತು ಬಹಿರಂಗ ಸಭೆಗಳು ನಡೀತಿತ್ತು. ಬಹಿರಂಗ ಸಭೆಗಳು ನಡೆದರೆ ಸೋಡಾ ಬಾಟುಗಳು ಎಸೆಯೋರು. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವತ್ತೇನಾದರೂ ಮಣಿದಿದ್ರೆ ಅದು ಕನ್ನಡ ಹೋರಾಟಗಾರರಿಗೆ. ಇವ್ರನ್ನ ಪುಸ್ತಕ ಓದಿ ಅಂತೀವಿ, ಇವ್ರ ಕನ್ನಡ ಚಿತ್ರ ನೋಡಿ ಅಂತೀರಿ. ಆದರೆ ಕನ್ನಡದ ಸಮಸ್ಯೆ ಬಂದಾಗ ಕನ್ನಡದ ಹೋರಾಟಗಾರರ ಜೊತೆ ನಿಲ್ತಾ ಇಲ್ವಲ್ಲ, ಇದು ಭಾಳ ನೋವಿನ ಸಂಗತಿ. ತನ್ನ ಸತ್ವ ತಮ್ಮ ಶಕ್ತಿ ಮೇಲೆ ಉಳಿದಿದೆ. ಬಹುಶಃ ಕನ್ನಡದ ಸಂಸ್ಕೃತಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಇದನ್ನ ಎದೆ ತಟ್ಟಿ ಹೇಳ್ಕೊಳ್ಳೋ ಸ್ಥಿತಿ ನಮ್ಮ ರಾಜಕಾರಣಿಗಳಿಗೂ ಇಲ್ಲ, ನಮ್ಮ ಅಧಿಕಾರಿಗಳಿಗೂ ಇಲ್ಲ, ಮತ್ತು ಕೆಲವು ಕನ್ನಡಿಗರಿಗೂ ಇಲ್ಲ. ಈ ದಿನದ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹಿರಿಯ ಹೋರಾಟಗಾರ. 4-5 ದಶಕಗಳಿಂದ ಕನ್ನಡ ನಾಡು ನುಡಿಗಾಗಿ, ಈ ಸಂಸ್ಕೃತಿಗಾಗಿ ದುಡಿದಂತಹ ಸ್ವಾಭಿಮಾನಿ ಕನ್ನಡಿಗ ಪಾಲನೇತ್ರರವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ಸರ್. ನಿಮ್ಗೆ ಮೊದಲಿಗೆ ಪಾಲನೇತ್ರ ಅಂದ್ರೆ ಸಂತೋಷನ, ಪಾಲಣ್ಣ ಅಂದ್ರೆ ಸಂತೋಷ ಆಗುತ್ತಾ? 2 ರೀತಿಲೂ ನನಗೆ ಸಂತೋಷನೇ. ಪಾಲ ಅಂದರೆ ಹಣೆ, ನೇತ್ರ ಅಂದರೆ ಕಣ್ಣು. ಪಾಲಣ್ಣ ಅದು ಪ್ರೀತಿ ಹೆಸರು. ಬಹುಶಃ ನಮ್ಮ ಎಲ್ಲ ಸ್ನೇಹಿತರುಗಳು ಕರೆಯೋದು ನನ್ನನ್ನು ಪಾಲಣ್ಣ ಅಂತಲೇ ಜಾಸ್ತಿ ಕರೀತಾರೆ, ಮತ್ತು ಕೆಲವರು ಪಾಲನೇತ್ರ ಅಂತ ಕರೀತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಯೋದು ನನಗೆ ಪಾಲಣ್ಣ ಅಂತಾನೆ. ಕುಟುಂಬದ ಪರಿಚಯ ಸರ್, ಹಾಗೆ ಬಾಲ್ಯದ ಆ ದಿನಗಳ ಬಗ್ಗೆ ನಿಮ್ಗೆ ನೆನಪಿರುವಷ್ಟನ್ನ ತಾವು ಹೇಳೋದಾದ್ರೆ ಎಷ್ಟು ನೆನಪಿದೆ ಅಷ್ಟನ್ನ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಬೋದು. ನನ್ನ ಬಾಲ್ಯದ ನೆನಪು ಬಹುಶಃ ಮರೆಯಲಾರದಂಥ ಘಟನೆ. ಇವತ್ತಿನ ಬೆಂಗಳೂರು ದಕ್ಷಿಣ ಜಿಲ್ಲೆ, ಒಂದು ಕಾಲದಲ್ಲಿ ರಾಮನಗರ ಜಿಲ್ಲೆ, ಅದಕ್ಕಿಂತ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮಾಗಡಿ ತಾಲೂಕು, ನಾಡಪ್ರಭು ಕೆಂಪೇಗೌಡರ ಜನ್ಮಸ್ಥಳ. ಆ ಜನ್ಮಸ್ಥಳಕ್ಕೆ ಹೊಂದ್ಕೊಂಡಂಥ ಸಾವಂದುರ್ಗದ ಬೆಟ್ಟದ ಬುಡದಲ್ಲಿ ನಮ್ಮೂರು ವೀರೇಗೌಡನ ದೊಡ್ಡಿ ಅಂತ ಒಂದು ನಮ್ಮ ಗ್ರಾಮ. ಆ ಗ್ರಾಮ ಒಂದು ಸಂಸ್ಕೃತಿ ಸಂಸ್ಕಾರ ಬೆಳೆದಂಥ ಗ್ರಾಮ. ಆ ಗ್ರಾಮದ ಹಿರಿಯರು, ಮಾರ್ಗದರ್ಶಕರು ನನಗೆ ಕೊಟ್ಟಂಥ ಸಹಕಾರ ಮತ್ತು ಅವರ ಆಶ್ರಯದಲ್ಲಿ ಬೆಳೆದಂಥ ದಿನ ನಾನು ನಿಜಕ್ಕೂ ಮರೆಯಲಾರದಂಥ ಒಂದು ಸಂದರ್ಭ. ಯಾಕೆಂದರೆ ವೀರೇಗೌಡನ ದೊಡ್ಡಿ ಅಂದ ತಕ್ಷಣ ನನಗೆ ಅಲ್ಲಿ ಕಾಣುವಂಥದ್ದು ಪರಿಸರ, ಆ ಬೆಟ್ಟ ಗುಡ್ಡ, ಹಸಿರು, ಪ್ರಕೃತಿಯ ಸೌಂದರ್ಯ. ನಾವು ಎದುರು ನೋಡ್ತಿದ್ದಂಗೆ ನನಗೆ ಕಾಣ್ತಿದ್ದಿದ್ದು ಸಾವಂದುರ್ಗ ಬೆಟ್ಟ, ಹಿಂಭಾಗದಲ್ಲಿ ನಾನು ನೋಡ್ತಿದ್ದಾಗ ಗವಿ ನಾಮಂಗಲದ ಬೆಟ್ಟ. ಈ ಬೆಟ್ಟಗಳನ್ನು ನಡುವೆ ನಾನು ಬೆಳೆದಂಥವನು. ಪ್ರತಿದಿನ ಎಲ್ಲ ಬಾಲ್ಯದಲ್ಲಿ ಆ ಗೆಳೆಯರ ಜೊತೆ ತೋಟಕ್ಕೆ ಹೋಗೋದು, ಬಹುಶಃ ಆ ತೋಟದ ಸುತ್ತಾಡೋದು, ಮತ್ತು ಮಡುವು ಅಂದರೆ ಈ ಕೆರೆ ಕುಂಟೆಗಳ ಜೊತೆ ಆಟ ಆಡೋದು, ಈ ರೀತಿಯ, ಮತ್ತು ನಮ್ಮ ಪಕ್ಕದಲ್ಲಿದ್ದಂಥ ಜೋಡಗಟ್ಟೆ ಅಂತ ಊರು, ಅಲ್ಲಿ ಕಾಡು ಮತ್ತು ಮಂಚಿಂಬಲೆ ಕಾಡು, ಈ ಪರಿಸರದಲ್ಲಿ ನಾನು ಬೆಳೆದಂಥವನು. 1ನೇ ಕ್ಲಾಸು 2ನೇ ಕ್ಲಾಸ್ನ ನಾನು ನನ್ನ ಗ್ರಾಮದಲ್ಲೇ ಮಾಡಿದೆ. ಅದರ ನಂತರ ನಾನು ಬೆಂಗಳೂರಿಗೆ ನಾವು ಬಂದಂಥದ್ದು ಗಾಯತ್ರಿ ನಗರಕ್ಕೆ. ಗಾಯತ್ರಿ ನಗರದ ಅನೇಕ ಘಟನೆಗಳು ಇವತ್ತು ನನ್ನ ಬೆಳವಣಿಗೆಗೆ ಕಾರಣ ಆಗಿದೆ. ಸರ್, ತಾವು ಮಾಗಡಿಯನ್ನ ಬಿಟ್ಟು ಗಾಯತ್ರಿ ನಗರಕ್ಕೆ ಬಂದಿದ್ದು ಉದ್ದೇಶ ಸರ್? ಅಂದ್ರೆ ಇನ್ನು ಚಿಕ್ಕ ವಯಸ್ಸು, ತಮಗೆ ಕೆಲಸ ಅಂತ ಬಂದಿರಲ್ಲ,
ಬೇರೆ ಅಂದ್ರೆ ನಿಮ್ಮ ತಂದೆಯವರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ತಾವು ಅವ್ರ ಜೊತೆ ಬಂದಿದ್ದ, ಕೆಲಸಕ್ಕೆ ಅಂತ ಬಂದಿದ್ದ, ಯಾವ ಕಾರಣ? ಇಲ್ಲ, ನಮ್ಮ ತಂದೆಯವ್ರ ಜೊತೆ ನಾವು ಬಂದು ಬೆಂಗಳೂರಿಗೆ ನಮ್ಮ ತಂದೆಯವ್ರ ಜೊತೆ ನಾವು ಬಂದು ಇಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದು ಆಯ್ಕೆ ಮಾಡ್ಕೊಂಡಿದ್ದ ಸ್ಥಳ ಗಾಯತ್ರಿ ನಗರ. ಯಾಕೆಂದರೆ ಗ್ರಾಮೀಣ ಪ್ರದೇಶದಿಂದ ಬಂದ ಜನ ಬಂದು ಬೆಂಗಳೂರಿಗೆ ಉದ್ಯೋಗಾವಕಾಶವನ್ನು ಹುಡುಕೊಂಡು ಬರ್ತಾರೆ. ಆ ಉದ್ಯೋಗ ಅವಕಾಶವನ್ನು ಹುಡುಕೊಂಡು ಬಂದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು. ಅವರು ಕಡೂರು ಆದಮೇಲೆ ಮೂಡಿಗೆರೆಯಲ್ಲಿ, ಮೂಡಿಗೆರೆಯಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ತದೆ. ಬೆಂಗಳೂರಿಗೆ ಅವರು ಪ್ರೆಸರ್ ಟೌನ್ಗೆ ಬರ್ತಾರೆ. ಆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮನೆ ಮಾಡಬೇಕಾಗ್ತದೆ. ಆವಾಗ ನಾವೆಲ್ಲ ಊರಿನಲ್ಲೇ ಇದ್ದೋ ಅಲ್ಲಿ ಗಂಟನು. ನಮ್ಮ ತಂದೆಯವರು ಬೇರೆ ಬೇರೆ ಭಾಗದಲ್ಲಿ ಅವರು ಕೆಲಸ ಮಾಡ್ತಿದ್ದಾಗ ನಾವೆಲ್ಲ ಊರಲ್ಲಿದ್ದೋ. ಇಲ್ಲಿ ಬೆಂಗಳೂರು ಮನೆ ಮಾಡಿದಾಗ ನಾವು ಈ ಬೆಂಗಳೂರಿಗೆ ಸ್ಥಳಾಂತರ ಆದೋ. ನಮ್ಮ ತಾಯಿ, ನಾನು, ನಮ್ಮ ತಮ್ಮ, ನಮ್ಮ ತಂಗಿ ಎಲ್ಲ ಬೆಂಗಳೂರಿಗೆ ಬಂದು ವಾಸ್ತವ್ಯ ಮಾಡಿದೋ. ಹೇಗೆ ಸರ್ ಆ ದಿನಗಳ ಗಾಯತ್ರಿ ನಗರದ ನೆನಪುಗಳು ಹೇಗೆ ಕಾಡುತ್ತೆ ತಮಗೆ? ಗಾಯತ್ರಿ ನಗರ ಈಗಿನ ರೀತಿ ಗಾಯತ್ರಿ ನಗರ ಇರಲಿಲ್ಲ. ಬಹುಶಃ ಅದಕ್ಕೆ ವಾಟರ್ ಗುಡಿಸ್ಲು ಅನ್ನೋರು ಅವತ್ತಿನ ದಿನ. ರಸ್ತೆಗಳು ಟಾರ್ ರೋಡ್ ಕಂಡಿರಲಿಲ್ಲ ರಸ್ತೆ. ಮತ್ತು ಸುತ್ತಮುತ್ತ ಒಳ್ಳೆ ಪರಿಸರ ಇತ್ತು. ಮತ್ತು ಸಂಸ್ಕಾರವಂತ ಜನ ಎಲ್ಲ ಹೆಂಚಿನ ಮನೆಗಳು. ಈಗಾದರೂ ಕಾಂಕ್ರೀಟ್ ಮಯ ಆಗಿತ್ತು, ಸಿಮೆಂಟ್ ಮಯ. ಅವತ್ತು ಹೆಂಚಿನ ಮನೆ ಮತ್ತು ಎಲ್ಲಿ ನೋಡಿದ್ರೂ ಒಂಥರ ಮಾನವೀಯ ಸಂಬಂಧಗಳಿತ್ತು. ಅಷ್ಟೇ ಉಗ್ರ ಸ್ವರೂಪಿಯುವಂಥ ವ್ಯಕ್ತಿಗಳು ಇದ್ದರು ಅಲ್ಲಿ. ಎರಡೂ ಸಮನ್ವಯವಾಗಿತ್ತು. ಮತ್ತು ಗಾಯತ್ರಿ ನಗರ ಅಂದರೆ ನಮಗೆಲ್ಲ ಒಂದು ಕನ್ನಡದ ಹೋರಾಟಕ್ಕೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥ ನೆಲೆನೂ ಆಗಿತ್ತು ಅದು ನಮಗೆಲ್ಲ. ಆಮೇಲೆ ನಾನು 2ನೇ ಕ್ಲಾಸಿನ ಹರಿಶ್ಚಂದ್ರ ಘಾಟ್ ಹತ್ರ ಒಂದು ಮರಿಯಪ್ಪನ ಪಾಳ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇತ್ತು. ಆ ಶಾಲೆಯಲ್ಲಿ ನಾನು ಓದಿದೆ. ಅಲ್ಲಿ 3ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ನಾನು ಅಲ್ಲಿ ಓದಂತನು. ಮತ್ತು ಆ ಸಂದರ್ಭದಲ್ಲಿ ನಮಗೆ ಅನೇಕ ಉಪಾಧ್ಯಾಯರು, ಬಹುಶಃ ಅವರೆಲ್ಲ ನಮಗೆ ಸಂಸ್ಕಾರ ಮತ್ತು ವಿದ್ಯೆಯನ್ನು ಕೊಟ್ಟಂಥವ್ರು. ನಾವು ಹೆಚ್ಚು ಆಸಕ್ತಿ ವಿದ್ಯಾರ್ಥಿಗಳಾಗದಿದ್ರೂ ನಮಗೆ ಬದುಕಿನಲ್ಲಿ ಮಾನವೀಯತೆಯನ್ನು ತೋರಿಸ್ಕೊಟ್ಟಂಥ ಶಾಲೆ ಯಾರನ್ನ ಇದ್ದರೆ ಅದು ನಮ್ಮ ಸರ್ಕಾರಿ ಶಾಲೆ. ಬಹುಶಃ ಅಲ್ಲಿ ಬೆಳೆದಂಥವ್ರು ಅನೇಕರು ದೊಡ್ಡ ದೊಡ್ಡ ಸಾಹಿತಿಗಳು ಆಗಿದ್ದಾರೆ, ಹೋರಾಟಗಾರರು ಆಗಿದ್ದಾರೆ. ಉದಾಹರಣೆಗೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಆ ಪ್ರಾಥಮಿಕ ಶಾಲೆಯಲ್ಲಿ ಓದಂಥವ್ರು. ಇವತ್ತೇನು ಇಡೀ ತಮಿಳುನಾಡಲ್ಲಿ ದೊಡ್ಡ ಹೆಸರು ಮಾಡಿರುವಂಥ ತಮಿಳು ಸೆಲ್ವಿ ಆ ಶಾಲೆಯಲ್ಲಿ ಓದಂಥವ್ರು. ನನ್ನ ಗೆಳೆಯ ಗೋಮೂರ್ತಿ ಯಾದವ್ ಕನ್ನಡದ ಹೋರಾಟ ನನ್ನ ಜೊತೆಗೆ ಹೆಜ್ಜೆ ಇಟ್ಟಿದ್ದಾನೆ. ಆತನು ಓದಿದ್ದ ಅದೇ ಶಾಲೆಯಲ್ಲಿ. ಆ ಶಾಲೆ ನಮಗೊಂಥರ ಸ್ಫೂರ್ತಿಯ ನೆಲೆ ಆಗಿತ್ತು. ಒಂದು ಸಣ್ಣ ಶಾಲೆ ಅದು. ಬಹುಶಃ ಒಂದು 8 ಗಂಟೆಗೆ ಒಂದು, 12 ಗಂಟೆಗೆ ಒಂದು, 12ರಿಂದ ಇದು ಈ 2 ಬ್ಯಾಚಲ್ಲಿ ಇದ್ದಂಥ ಶಾಲೆ. 1ನೇ ಕ್ಲಾಸಿಂದ 5ನೇ ಕ್ಲಾಸ್ 4ನೇ ಕ್ಲಾಸ್ವರೆಗೂ ಬೆಳಗ್ಗೆ, 4ರಿಂದ 7ನೇ ಕ್ಲಾಸ್ವರೆಗೂ ಮಧ್ಯಾಹ್ನ ಇತ್ತದು. ಅಂಥ ಸಂದರ್ಭದಲ್ಲಿ ಅಲ್ಲಿನ ಶಿಕ್ಷಕರು ಬಹುಶಃ ನಮಗೆಲ್ಲ ಬೆಂತಡ್ತಿದ್ರು, ಸ್ಫೂರ್ತಿ ಕೊಡ್ತಿದ್ರು. ಅವರ ಒಂದು ಮಾರ್ಗದರ್ಶನ ಇವತ್ತು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಕೇಳ್ತೀನಿ, ತಾವು ಎಲ್ಲವನ್ನ ಕೂಡ ಇವತ್ತು ಅಂದಿನ ಕಾಲ ಇಂದಿನ ಒಂದು ಶಿಕ್ಷಣವನ್ನ ತಾವು ಬಲ್ಲರು ಅಂತ ಕೇಳ್ತೀವಿ ಸರ್. ಅವತ್ತಿನ ಶಿಕ್ಷಣವನ್ನ ನೋಡಿದಾಗ ಇವತ್ತಿನ ಶಿಕ್ಷಣವನ್ನ ಅದಕ್ಕೆ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಕಾರಣ ಇಷ್ಟೇ, ಅವತ್ತು ಅಕ್ಷರಗಳನ್ನು ಬರಿಬೇಕಾಯ್ತು. ನಮ್ಮ ಅವ್ರಿಗೆ ವರ್ಕ್ ಕೊಡ್ತಿದ್ರು, ಯಾವುದೋ ಮನೆ ಪಾಠದ್ದು ಮತ್ತು ಶಾಲೆಗಳು ಬರೆಯೋದು, ಹೋಮ್ವರ್ಕ್ಗಳು ಎಲ್ಲ ಕೊಡ್ತಿದ್ವಿ. ಅದರಲ್ಲಿ ನಾವೇ ಮಾಡಬೇಕಾಯ್ತು. ನಮ್ಮ ತಾಯಿ ಅನಕ್ಷರಸ್ಥೆ, ಬರ್ತಿರ್ಲಿಲ್ಲ. ನಾವು ಬರ್ಬೋದು. ಆಮೇಲೆ ನಾವು ಶಿಕ್ಷೆಗಳು ಪಡ್ತಿದ್ದೋ. ಏನಾಗ್ತದೆ, ಏನು ಬರ್ಕೊಂಡು ಹೋಗಲಿಲ್ಲ ಅಂದರೆ ಆಚೆ ನಿಲ್ಲಿಸ್ತಿದ್ರು, ಗಿಂಡಿ ಮೇಲೆ ಹೊಡಿತಿದ್ರು, ಬಸ್ಗೆ ಓಡಿಸ್ತಿದ್ರು, ಆಮೇಲೆ ಬೆಂಚ್ ಮೇಲೆ ನಿಲ್ಲಿಸ್ತಿದ್ರು. ಇಲ್ಲ ನಿಮ್ಮ ತಂದೆ ತಾಯಿ ಕರ್ಕಂಬ ಅಂತ ಹೇಳ್ತಿದ್ರು. ಆ ಥರ ಶಿಕ್ಷೆ ಕೊಟ್ಟು ನಮ್ಮನ್ನು ಒಂದು ವ್ಯಕ್ತಿಯನ್ನಾಗಿ ರೂಪಿಸಂಥವ್ರು. ಇವತ್ತು ವಿದ್ಯಾರ್ಥಿಗಳು ಹೊಡೆಯೋಂಗಿಲ್ಲ. ಇವತ್ತು ಹೋಮ್ವರ್ಕ್ ಯಾರನ್ನ ಮಾಡ್ತಿದ್ರೆ ಮಕ್ಕಳಿಗೆ ನಾವು ತಂದೆ ತಾಯಿಗಳು ಮಾಡಬೇಕಾಗಿದೆ. ಆಮೇಲೆ ಹುಡುಗರಿಗೆ ಅವರು ದಂಡಿಸುವಂಥ ವ್ಯವಸ್ಥೆ ಇಲ್ಲ. ಅವರು ದಂಡಿಸಿದ್ದಕ್ಕೋಸ್ಕರ ನಾವು ಇವತ್ತು ಮನುಷ್ಯ ಅದು. ಇವತ್ತಿನ ವಿದ್ಯಾರ್ಥಿಗಳಿಗೆ ದಂಡಿಸಂಗಿಲ್ಲ, ಅವರು ಮನುಷ್ಯನಾಗಿ ಬಾಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದೆ ಇನ್ನೂ ಭಾಳ ಕಷ್ಟ ಇದೆ. ಯಾಕೆಂದರೆ ಶಿಕ್ಷಣ ಗುರು ಶಿಷ್ಯನಿಗೆ ದಂಡಿಸ್ಬೇಕಾಗಿತ್ತು. ಒಂದು ಕಾಲದಲ್ಲಿ ಅಲ್ಲಮ್ಮ ಪ್ರಭುದು ವಚನ ಬರುತ್ತೆ. ಒಂದು ಕಾಲದಲ್ಲಿ ಚೇಂಕರಿಸಿದ್ರೆ ಗುರು ಶಿಷ್ಯ ಎದುರ್ಕೊಂಡು ತನ್ನ ವಿದ್ಯೆ ಕಲಿತಿದ್ದಂತೆ. ಈಗ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಹೇಳುವೆ ಅನ್ನಂಗೆ ಆಗೋಗ್ಬಿಟ್ಟಿದೆ ಈಗ. ಅದನ್ನು ಅಲ್ಲಮ್ಮ ಪ್ರಭು ವಚನದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಇದನ್ನು ಬರ್ತದೆ. ಹಂಗೆ ಇವತ್ತು ಶಿಕ್ಷಕರೇ
ವಿದ್ಯಾರ್ಥಿಗಳ ನಮಸ್ಕಾರ ಮಾಡಿ ಓದ್ಕೊಳ್ರಪ್ಪ, ಓದ್ರಪ್ಪ, ಬರೀರಪ್ಪ ಅಂತ ಹೇಳ್ತದೆ. ಯಾಕೆಂದರೆ ಅವ್ರು ದಂಡಿಸುವಂಥ ಶಕ್ತಿ ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಲ್ಲೂ ಇಲ್ಲ, ಶಿಕ್ಷಕರು ಇಲ್ಲ. ಮತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಬರುವಂಥ ಆದೇಶಗಳಿದೆಯಲ್ಲ, ಎಲ್ಲೋ ವಿದ್ಯಾರ್ಥಿಗಳನ್ನು ನಾವೇ ದಾರಿ ತಪ್ಪಿಸ್ತಾ ಇದ್ದೀವಿ. ಈಗ ಒಂದು ಕಾಲದಲ್ಲಿ ನಾವು ಮೇಷ್ಟ್ರು ಬರ್ತಾರೆ ಅಂದರೆ ಕದ್ದು ಆ ಕಡೆ ಓಡೋಗಿ ಕೂತ್ಕೊತದೆ ಏನಂತ ಬೈತಾರೆ ಅಂತ. ಇವತ್ತು ವಿದ್ಯಾರ್ಥಿ ಶಿಕ್ಷಕರ ಮುಂದೆ ಎದೆ ನಿಂತ್ಕೊಂಡು ಮಾತಾಡ್ತಾರೆ. ನಾವು ಎದೆ ಎತ್ತಿ ಮಾತಾಡ್ತಿರ್ಲಿಲ್ಲ. ಗುರು ಶಿಷ್ಯನ ಅಂತರಂಗನ ಅರ್ತ್ಕೊಂಡು ಅವ್ನು ತಿದ್ದೋ ಕೆಲಸ ಮಾಡಬೇಕಾಯ್ತು. ಇವತ್ತು ಗುರು ಶಿಷ್ಯನ ಅಂತರಂಗನೂ ತಿದ್ದೋಂಥ ಕೆಲಸ ಮಾಡಿಲ್ಲ. ಶಿಷ್ಯ ಗುರುವಿನನ್ನು ತನ್ನ ಗೌರವವಾಗಿ ನಡ್ಕೊಳ್ಳುವಂಥ ರೀತಿಯಲ್ಲಿ ಶಿಷ್ಯನೂ ನಡ್ಕೊತಾ ಇಲ್ಲ. ಇವೆರಡು ಸಮನ್ವಯದ ಕೊರತೆ ಇವತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿದೆ. ತಾವು ಶಿಕ್ಷಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಆಗ ಹೋರಾಟದ ಕ್ರಾಂತಿ ತಮಗೆ ಒಂದಿಷ್ಟು ಬರುತ್ತೆ, ಏನಾದ್ರು ಒಂದು ಮಾಡ್ಬೇಕು, ಹೋರಾಟಕ್ಕೆ ಹೋಗ್ಬೇಕು ಅಂತ. ಅಂತಹ ಬೆಳವಣಿಗೆ ಏನಾಯ್ತು ಆ ಸಂದರ್ಭದಲ್ಲಿ? ಆಗ ಕನ್ನಡದ ಹೋರಾಟ ಅತ್ಯಂತ ದೊಡ್ಡ ಪ್ರಬಲವಾಗಿ ನಡೀತಾಯಿತ್ತು. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಬೆಂಗಳೂರು ನಗರಾದ್ಯಂತ ಒಂದು ದೊಡ್ಡ ಚಳುವಳಿ ನಡೀತಿತ್ತು. ನಾವೆಲ್ಲ ನಮಗೆ ಆ ಹೋರಾಟದ ಅರಿವು ಮೂಡಿಸಿದ್ದು ನಮ್ಮ ಶಾಲೆಗಳು. ದಿನ ಪತ್ರಿಕೆ ಓದಿಸ್ತಿದ್ರು. ನಮ್ಮನೇಲಿ ಯಾವಾಗ ಅವಾಗ ಪ್ರಜಾವಾಣಿ ಪತ್ರಿಕೆ ನೋಡ್ತಾಯಿದ್ದೋ. ನಮ್ಮ ತಂದೆ ಏನು ಮಾಡೋರು, ದಿನ ಪತ್ರಿಕೆ ಅದೋದು ಇದೋದು ಅಂತ ಪತ್ರಿಕೆ ಓದಿಸೋಕ್ಕೆ ಇವತ್ತೇನೋ ಜ್ಞಾನಾರ್ಜನೆ ಮಾಡಿಸಿದ್ರೆ ಅದು ನಮ್ಮ ತಂದೆಯವರೇ ಪತ್ರಿಕೆ ಓದಿಸ್ತಿದ್ರು. ಇದೋದು ಅನ್ನೋರು. ಅಲ್ಲಿ ವಾಟಾಳ್ ನಾಗರಾಜ್ ಅರೆಸ್ಟ್ ಆಗೋದು, ರಿಲೀಸ್ ಆಗೋದು ಎಲ್ಲ ನೋಡ್ತಾಯಿದ್ದೋ. ಆಮೇಲೆ ನಮ್ಮ ಶಾಲೆಯಲ್ಲಿ ಹೋದಾಗ ಬೆಳಗ್ಗೆ ಪ್ರಾರ್ಥನೆ ಆದ ತಕ್ಷಣವೇ ಪತ್ರಿಕೆ ಓದಿಸ್ತಿದ್ರು. ಆ ಓದಂಥ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರ ಹೋರಾಟ ನಮಗೆ ಸ್ಫೂರ್ತಿಯನ್ನು ನೋಡುತ್ತಿತ್ತು. ಮತ್ತು ವಾಟಾಳ್ ನಾಗರಾಜು ಗಾಯಕನರಿಗೆ ನಿರಂತರವಾಗಿ ಬರ್ತಾಯಿದ್ರು. ಕನ್ನಡ ಕುಲದೇವ ಕುಟೀರ ಅಂತ ಒಂದು ಸಂಘ ಇದೆ ಇವತ್ತು ಗಾಯತಿನಗರದಲ್ಲಿ, ಈಗಲೂ ಇದೆ. ಅದು ಈಗ ಉಚ್ಚಪ್ಪನ ನಡೆಸ್ತಾ ಇದ್ದಾರೆ. ಅವತ್ತು ಕೆ ಲಕ್ಕಣ್ಣವರು ಇಲ್ಲಿ ನಗರ ಪಾಲಿಕೆ ಸದಸ್ಯರಾಗಿದ್ದರು ಮತ್ತು MLA ಆಗಿದ್ದರು ಮತ್ತು ಕನ್ನಡ ಚಳವಳಿಯಿಂದಲೇ ಕಾರ್ಪೊರೇಟರ್ ಆಗಿದ್ದರು. ಅವರು ಆ ಸಂಸ್ಥೆ ನಡೆಸ್ತಿದ್ರು. ಆ ಸಂಸ್ಥೆ ಬಹುಶಃ ಮೈಸೂರು ಬ್ಯಾಂಕ್ ಚೌಕದಲ್ಲಿ ನೃಪತುಂಗ ಮಂಟಪ ರಾಜ್ಯೋತ್ಸವ ಬಿಟ್ಟರೆ ಪಂಪ ಮಹಾಕವಿ ಹೆಸರಿನಲ್ಲಿ ದೊಡ್ಡ ರಾಜ್ಯೋತ್ಸವ ನಡೀತಿದ್ದು ಗಾಯತಿನಗರದಲ್ಲಿ. ಸುಮಾರು 15 ದಿನಗಳ ಕಾಲ ಕಾರ್ಯಕ್ರಮ ನಡೀತಿತ್ತು. ನಾವೆಲ್ಲ ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೋ, ಸಾಂಸ್ಕೃತಿಕವಾಗಿ ನೋಡ್ತಾಯಿದ್ದೋ. ವಾಟಾಳ್ ನಾಗರಾಜು ಬರ್ತಿದ್ದಿದ್ದು ನೋಡ್ದೋ. ಮತ್ತು ವಾಟಾಳ್ ನಾಗರಾಜು ನಮ್ಮ ಸಂಪರ್ಕ ಹೆಂಗಾಯಿತು ಅಂದರೆ, ನಾನು ಗಾಯತಿನಗರದಲ್ಲಿ 5ನೇ ಕ್ರಾಸಲ್ಲಿ ಇದ್ದಿದ್ದು. ನಮ್ಮ ಮನೆ ಪಕ್ಕದಲ್ಲೇ ಕೆ ಲಕ್ಕಣ್ಣವ್ರ ಮನೆ ಇತ್ತು. ಕೆ ಲಕ್ಕಣ್ಣವ್ರನ್ನ ಕರ್ಕೊಂಡೋಗಕ್ಕೆ ವಾಟಾಳ್ ನಾಗರಾಜು ಬರ್ತಿದ್ರಲ್ಲಿ. ಅವರ ಒಡನಾಟ ತುಂಬ ಚೆನ್ನಾಗಿತ್ತು. ಕರ್ಕೊಂಡೋಗಿ ಬರ್ತಿದ್ರು. ನಾವು ಅವ್ರು ಅಲ್ಲಿ ಆಟ ಆಡ್ತಿದ್ದೋ ನಾವು ಹುಡುಗರಾಗಿ. ಅವು ವಾಟಾಳ್ ನಾಗರಾಜ್ ಬಂದು, ನಾನು ಬಂದಿದ್ದೀನಿ ಅಂತ ಹೇಳ್ರಪ್ಪ, ಬಾರಪ್ಪ ಮರಿ ಹೋಗಲ್ಲಿ, ನಾನು ಬಂದಿದ್ದೀನಿ ಅಂತ ಹೇಳೋರು. ಇವರು ಫಿಯೇಟ್ ಗಾಡೀಲಿ ಬರೋರು, ಇಲ್ಲ ಟ್ಯಾಕ್ಸಿಲಿ ಬರೋರು. ಅವಾಗ ನಾನು ವಾಟಾಳ್ ನಾಗರಾಜ್ ಬಂದವರಂತ ಕೂತ್ಕೊಂಡು ಹೋಗ್ತಿದ್ದೆ. ಅವ್ರು ಒಟಾರದ ಮನೆ, ಅವಾಗ ನಾನು ಕೆ ಲಕ್ಕಣ್ಣವ್ರು ಬಂದು ಹೋಗ್ತಿದ್ರು. ಇದೇ ನಿರಂತರ ಸಂಪರ್ಕ ಆಯಿತು. ಆಮೇಲೆ ದಿನ ಹೋರಾಟಗಳು ನೋಡೋದು, ಅವ್ರ ಭಾಷಣ ಕೇಳೋದು. ಶ್ರೀರಾಮ್ಪುರ ಈ ಭಾಗದಲ್ಲೆಲ್ಲ ಅವ್ರ ಹೋರಾಟಗಳನ್ನು ಮತ್ತು ಅವ್ರ ಭಾಷಣಗಳು, ಬಹಿರಂಗ ಸಭೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು. ಮತ್ತು ದೇವಯ್ಯ ಪಾರ್ಕ್ನಿಂದ ಗಾಯತಿನಗರವರೆಗೆ ಒಂದು ಅದ್ದೂರಿಯಾದಂಥ ಮೆರವಣಿಗೆ ನಡೀತು ವಾಟಾಳ್ ನಾಗರಾಜು. ಆ ಮೆರವಣಿಗೆ ನಮಗೆ ಸ್ಫೂರ್ತಿ ಕೊಡ್ತು. ಅದಾದಮೇಲೆ ಹೈಸ್ಕೂಲಿಗೆ ನಾವು ಮಲ್ಲೇಶ್ವರಂ 15ನೇ ಕ್ಲಾಸಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜ್ ಹೈಸ್ಕೂಲಲ್ಲಿ ಸೇರಿದೆ. ಆವಾಗ ವಾಟಾಳ್ ನಾಗರಾಜರ ಹೋರಾಟಕ್ಕೆ ಹತ್ರದಲ್ಲ ಅದು. ನಾವು ಯಾವಾಗ ವಾಟಾಳ್ ನಾಗರಾಜ್ ಹತ್ರ ಇದ್ವಲ್ಲ, ಅವ್ರು ಎಲ್ಲಿ ಮಾಡ್ತಿದ್ರು, ಗಾಯತಿನಗರದಿಂದ ಜನ ಹೋಗ್ತಿತ್ತು. ಆ ಜನ ಜೊತೆ ನಾನು ಹೋಗ್ತಿದ್ದೆ. ಹೋಗಿ ಅವರ ಕಾರ್ಯಕ್ರಮಗಳು, ಹೋರಾಟಗಳಲ್ಲಿ ಭಾಗವಹಿಸ್ತಿದ್ವಲ್ಲ ನಾವು. ಆ ಸ್ಫೂರ್ತಿ ಕನ್ನಡ ಚಳುವಳಿಗೆ ನನ್ನ ತೊಡಗಿಸ್ಕೊಳ್ಳೋಂಗೆ ಮಾಡ್ತು. ಅವತ್ತಿನ ಹೋರಾಟಗಾರರ ಅಜೆಂಡಾ ಏನಾಗಿದೆ? ಏನಕ್ಕೋಸ್ಕರ ಹೋರಾಟ ಅನ್ನೋದಿತ್ತು? ಅವತ್ತಿನ ಹೋರಾಟ ಅವತ್ತು ಎಷ್ಟು ಪ್ರಸ್ತುತನೋ ಇವತ್ತು ಅಷ್ಟೇ ಪ್ರಸ್ತುತವಾಗಿದೆ. ಕನ್ನಡ ಹೋರಾಟಗಾರರ ಚಿಂತನೆ ಏನಾಗಿತ್ತು, ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಆಗಬೇಕು, ಕರ್ನಾಟಕದ ನೆಲ ಜಲ ಸಂರಕ್ಷಣೆ ಆಗಬೇಕು, ಜೊತೆಗೆ ಕನ್ನಡ ಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸಬೇಕು. ಅವತ್ತು ನಮಗೆ ತಮಿಳರ ಮೇಲಿನ ನಮ್ಮ ಕನ್ನಡಿಗರ ಮೇಲೆ ತಿಕ್ಕುವಂಥ ಯತ್ನ ಇತ್ತು. ಎಲ್ಲಿ ನೋಡಿದ್ರೂ ವಸಾಹತುಶಾಹಿಗಳಾಗಿಬಿಟ್ಟಿತ್ತು. ತಮಿಳುನಾಡಿನ ಜನ ಕರ್ನಾಟಕದ ನೆಲೆಸಿ ತಮ್ಮ ಹಕ್ಕುಗಳನ್ನು ಇಟ್ಟು ಕನ್ನಡಿಗರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯಗಳು ನಡೆಸ್ತಿತ್ತು. ಆ ಸಂದರ್ಭದಲ್ಲಿ ಆನಕೃಷ್ಣರಾಯರು, ಮಾರಮೂರ್ತಿ, ಅದಕ್ಕಿಂತ ಮುಂಚೆ ಕನ್ನಡ ಚಳವಳಿ ಆರಂಭ ಮಾಡಿದಂಥವರು ಕೋಣಂದೂರು ಲಿಂಗಪ್ಪನವರು. ರಾಷ್ಟ್ರಕವಿ ಕುವೆಂಪು ಅವರಿಂದ ಪ್ರೇರಿತರಾಗಿ ಬೆಂಗಳೂರಿನಲ್ಲಿ ಕರ್ನಾಟಕ ಯುವಜನ ಸಭಾ ಅಂತ 1957ರಲ್ಲಿ ಪ್ರಾರಂಭ ಮಾಡಿದಂಥವ್ರು ಕೋಣಂದೂರು ಲಿಂಗಪ್ಪ. ಇವತ್ತು ಕನ್ನಡ ಚಳವಳಿ ಯಾರು ಆರಂಭ ಮಾಡೋದು ಅಂತ ಹೇಳುವಂಥ ಜನ ಇಲ್ಲ. ಆದರೆ ಕೋಣಂದೂರು ಲಿಂಗಪ್ಪನವರು ಕನ್ನಡ ಚಳವಳಿಯನ್ನು ಆರಂಭ ಮಾಡಿದಂಥವ್ರು.
ಅದೆಷ್ಟೋ ಜನ ಗೊತ್ತಿಲ್ಲ. ಏನಾದ ತಕ್ಷಣವೇ ಮಾರಾಮೂರ್ತಿ ಆನಕೃಷ್ಣರು ಇಲ್ಲಿಗೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಕನ್ನಡ ಚಳುವಳಿ ಪ್ರಾರಂಭ ಆಗಿತ್ತು. ಅದಕ್ಕಿಂತ ಮುಂಚೆ ಕರ್ನಾಟಕದ ಕರ್ನಾಟಕ ಚಳುವಳಿ ಆಗಿತ್ತು. ಕರ್ನಾಟಕದ ಏಕೀಕರಣ ಆಗಬೇಕು, ಕನ್ನಡಿಗರೆಲ್ಲ ಒಂದಾಗಬೇಕು ಅಂತ. ಕರ್ನಾಟಕದ ಚಳುವಳಿ ಆದ ನಂತರ ಕನ್ನಡ ಭಾಷೆ, ಸಂಸ್ಕೃತಿ, ಕನ್ನಡಿಗರ ಸಂರಕ್ಷಣೆ, ಕನ್ನಡಿಗರ ಜ್ವಲಂತ ಸಮಸ್ಯೆಗೆ ಕನ್ನಡ ಯೋಜನಾ ಸಭಾ ಅಂತ ಪ್ರಾರಂಭ ಮಾಡಿದಂಥವ್ರು ಕೊಣಂದೂರು ಲಿಂಗಪ್ಪ. ಅದು ರಾಷ್ಟ್ರಕವಿ ಕುವೆಂಪು ಅವರ ಸ್ಫೂರ್ತಿಯನ್ನು ತಗೊಂಡಂಥ ಒಬ್ಬ ಯುವಕ. ಅವತ್ತು ಬಂದಗದ್ದೆ ರಮೇಶ್ ಅವರು ಇದ್ದರು. ಇಂಥ ಇವರೆಲ್ಲ ಅಲ್ಲಿ ಬಾಬು ಯದ್ದೂರು ಶೆಟ್ಟಿ, ಇಂಥ ಸಮಾಜವಾದಿ ಚಳುವಳಿಯಲ್ಲಿದ್ದಂಥ ಯುವಕರು KG ಮಹೇಶ್ವರಪ್ಪ ಇವರೆಲ್ಲ ಪ್ರಾರಂಭ ಮಾಡಿದ್ದು. ಆ ನಂತರ ಆನಾಕರು ರಾಮಮೂರ್ತಿಯವರು ಈ ಕನ್ನಡ ಚಳುವಳಿಗೆ ಪ್ರವೇಶ ಆಯಿತು. ಬಹುಶಃ ಅನೇಕರು ಇವತ್ತು ಪತ್ರಿಕೆಗಳಲ್ಲಿ ಕೆಲವು ಪುಸ್ತಕಗಳಲ್ಲಿ ಬರ್ಕೊಂಡಿದ್ದಾರೆ ಕನ್ನಡ ಚಳುವಳಿ ಎಲ್ಲಿಂದ ಆಯಿತು, ಏನಾಯಿತು ಅದನ್ನು. ಅದರ ಮೂಲ ಸ್ವರೂಪವಾಗಿದ್ದಂಥ ಕೊಣಂದೂರು ಲಿಂಗಪ್ಪನ ಇವತ್ತು ನಾವು ಮರ್ತಿದ್ದೀವಿ, KG ಮಹೇಶ್ವರಪ್ಪನವ್ರು ಮರ್ತಿದ್ದೀವಿ. ಇದನ್ನು ಕನ್ನಡ ಚಳುವಳಿಯಲ್ಲಿ ದಾಖಲೆ ಮಾಡೋಂಥ ಕೆಲವೇ ವ್ಯಕ್ತಿಗಳನ್ನು ದಾಖಲೆ ಮಾಡಿಕೊಳ್ತಿದ್ದಾರೆ. ಅದು ನಿಜಕ್ಕೂ ಕೊಣಂದೂರು ಲಿಂಗಪ್ಪನವ್ರನ್ನ ಸ್ಮರಣೆ ಮಾಡಬೇಕಾಯ್ತದೆ ಇವತ್ತು ನಾವು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಸರ್, ನೀವು ನೋಡಿದಂಥ ಅವತ್ತಿನ ಬೆಂಗಳೂರಿಗೂ ಇವತ್ತು ನೋಡ್ತಾ ಇರ್ತಕ್ಕಂಥ ಬೆಂಗಳೂರಿಗೂ ಒಂದಿಷ್ಟು ಹೋಲಿಕೆಯನ್ನ ಮಾಡೋಕೆ ಸಾಧ್ಯ ಇದೆಯಾ? ಕಲ್ಪನೆ ಇತ್ತಾ ಈ ಥರ ಬೆಳೆಯುತ್ತೆ ಬೆಂಗಳೂರು ಅಂತ? ಬಹುಶಃ ನಮಗೆಲ್ಲ ಅವತ್ತಿನ ಒಂದು ಸ್ಫೂರ್ತಿ ಆದಂಥ ಒಂದು ಹಾಡಿತ್ತು, ಬೆಳೆದಿದೆ ನೋಡ ಬೆಂಗಳೂರು ನಗರ. ಹಾಡು ಬರೆದಂಥವ್ರು CV ಶಿವಶಂಕರ್. ಬಹುಶಃ 50 ವರ್ಷದಿಂದನೇ ಅವರು ಈ ಹಾಡನ್ನು ಬರೆದು ಇಡೀ ವಿಶ್ವಕ್ಕೆ ಬೆಂಗಳೂರನ್ನ ಪರಿಚಯಿಸ್ಕೊಟ್ಟರು. ಅವತ್ತಿನ ಬೆಂಗಳೂರು ಇಡೀ ವಿಶ್ವದ ಜನ ಬೆಂಗಳೂರು ಬರ್ತಿದ್ರು. ಇಲ್ಲಿನ ಹವಾಮಾನ, ಇಲ್ಲಿನ ಪರಿಸರ, ಒಂದು ಉದ್ಯಾನವನ ನಗರ. ಹೌದು, ಅಷ್ಟು ಹಸಿರು ಕ್ರಾಂತಿಯಾಗಿದ್ದಂಥ ಬೆಂಗಳೂರು ನಗರ ಇವತ್ತು ಕಾಂಕ್ರೀಟ್ಮಯ ಆಗಿದೆ. ಖಂಡಿತ. ಮತ್ತು ಇವತ್ತೇನು ದೆಹಲಿಯಲ್ಲಿ ಎದುರಿಸ್ತಾ ಇದೆಯಲ್ಲ ಸಮಸ್ಯೆ, ಹೌದು, ಬಹುಶಃ ಬೆಂಗಳೂರಿಗೂ ಬಂದರೂ ಆಶ್ಚರ್ಯ ಇಲ್ಲ. ಖಂಡಿತ ಆ ದಿನ ಬರ್ತದೆ. ಆಮೇಲೆ ದಿನ ಬೆಂಗಳೂರು ಬೆಳವಣಿಗೆಗೆ ಹೆಚ್ಚಿಗೆ ಆದ್ಯತೆ ಆಗ್ತದೆ. ಬೆಂಗಳೂರು ಬೆಳವಣಿಗೆನ ಕಡಿವಾಣ ಆಗ್ತಾ ಇಲ್ಲ. ಯಾಕೆ ಕಾರಣ ಆಗ್ತಾ ಇಲ್ಲ ಅಂದರೆ ಇವತ್ತು ಈ ವ್ಯವಸ್ಥೆ ನಮ್ಮ ರಾಜಕಾರಣಿಗಳ ಕೈನಲ್ಲಿದೆ. ಹೌದು, ಯಾವ ಉದ್ದೇಶ ಇಟ್ಕೊಂಡು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಆ ಉದ್ದೇಶ ಇವತ್ತು ನಾವು ಮರ್ತಿದ್ದೀವಿ. ಇಲ್ಲಿ ಯಾವ ಸಂಸ್ಕೃತಿನ ಬೆಳೆಸ್ಬೇಕಾಗಿತ್ತೋ ಆ ಸಂಸ್ಕೃತಿ ಇಲ್ಲ ಇವತ್ತು. ಇವತ್ತು ಉದ್ಯೋಗಾವಕಾಶಕ್ಕಾಗಿ ಬೆಂಗಳೂರು ಬಂದಂಥ ಜನ ಇವತ್ತು ಯಾವ ವ್ಯವಸ್ಥೆಯಲ್ಲಿದ್ದಾರೆ ಅಂದರೆ ತಮ್ಮ ಬದುಕಿನ ಜೊತೆಗೆ ಅಲ್ಲಿನ ಸಂಸ್ಕೃತಿ ಬೆಂಗಳೂರಿನಲ್ಲಿ ಏರುವಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಒಂದು ಕಾಲದಲ್ಲಿ ಬೆಂಗಳೂರು ನಗರ ಅಂದಾಗ ನಮಗೂ ಮತ್ತು ತಮಿಳುನಾಡಿಗೆ ಹೋರಾಟ ನಡೀತಿತ್ತು. ಓಕೆ, ತಮಿಳುನಾಡಿನ ದೊಡ್ಡ ನಾಯಕರು ಬೆಂಗಳೂರಿನಲ್ಲಿ ಬಂದು ದೊಡ್ಡ ಭಾಷಣ ಮಾಡ್ತಿದ್ರು. ಬಹುಶಃ ಅವರ ಭೀತಿ ಚಿತ್ರ, ಅವರ ವಾಲ್ ಪೋಸ್ಟ್ಗಳು ನೋಡಿದ್ರೆ ನಾವ್ಯಾರೋ ನೋಡೋಕ್ಕಾಯ್ತಿರ್ಲಿಲ್ಲ. ಸರ್, ಇದು ಕರ್ನಾಟಕ, ತಮಿಳ್ನಾಡಲ್ಲ. ತಮಿಳ್ನಾಡಿನ ನಮಗೆ ಒಂದು ಸ್ವಲ್ಪ ಇವಾಗಲೂ ಇದೆ, ಅದು ಇವತ್ತು ಕೂಡ ಗಲಾಟೆಗಳಾಗ್ತಾ ಇರುತ್ತೆ. ಆದರೂ ಅವತ್ತಿಂದ ಇವತ್ತಿನವರೆಗೂ ಕೂಡ ಅವರು ಬಂದು ಇಲ್ಲಿ ದಬ್ಬಾಳಿಕೆ ಮಾಡೋಕ್ಕೆ ಕಾರಣ ಏನಾಗಿತ್ತು ಸರ್? ಅವರು ಏನಾಗಿತ್ತು ಅಂದರೆ ಬೆಂಗಳೂರಿಗೆ ಹತ್ರ ಇತ್ತು. ಹೌದು, ಮತ್ತು ಇಂಗ್ಲೀಷರ ಕಾಲದಲ್ಲಿ ಯಥೇಚ್ಛವಾಗಿ ಬೆಂಗಳೂರು ಬಂದವರು ತಮಿಳಿಗರು. ಅವತ್ತು ಕಂಟ್ರೋನ್ಮೆಂಟು ಇದು ಈ ಭಾಗಲೆಲ್ಲ ಅವರೇ ಇದ್ದರು. ಆಮೇಲೆ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಹತ್ರ ಇತ್ತು. ಓಕೆ, ಬೆಂಗಳೂರು ಬಹುಶಃ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಬೆಂಗಳೂರು ನಗರದ ರೈಲ್ವೆ ಸ್ಟೇಷನಲ್ಲಿ, ಬಸ್ ನಿಲ್ದಾಣಲ್ಲಿ ಒಂದೇ ಕೂಡಿ ಸಂಗಮವಾಗಿರೋಂಥ ಸ್ಥಳ ಎಲ್ಲೂ ಬೇರೆ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆ ಸ್ಥಳ ರೈಲಿನಲ್ಲಿ ಇಳಿದಂಥವ್ರು ಇದೇ ಶ್ರೀರಾಮಪುರ, ಪ್ರಕಾಶ್ ನಗರ, ಗಾಂಧಿನಗರ ಇಲ್ಲಿ ತಮ್ಮ ವಸಾಹತುಶಾಹಿಗಳನ್ನು ಮಾಡ್ಕೊಂಡಿದ್ರು, ತಮ್ಮ ವ್ಯವಸ್ಥೆಯನ್ನು ಮುಂದುವರಿಸಿದಂಥವ್ರು. ಆಗ ಸಂದರ್ಭದಲ್ಲಿ ನೀವು ನೋಡಬೇಕಾಯ್ತು, ಶ್ರೀರಾಮಪುರದಲ್ಲಿ DMK ಅಣ್ಣ DMK ಬಾವುಟಗಳು ಭಾಳ ಎತ್ತರದಲ್ಲಿ ಆಗ್ತಿದ್ರು. DMK ಅವ್ರು ದೊಡ್ಡ ಒಂದು ಧ್ವಜ ಹಾಕಿದ್ರೆ ಅಣ್ಣ DMK ಒಂದು ಧ್ವಜ. ತಮಿಳುನಾಡಿನ ಎಲ್ಲ DMK ಇರ್ಬೋದು, ಅಣ್ಣ DMK ಇರೋದು ಎಲ್ಲ ನಾಯಕರು ವಾರಕ್ಕೊಂದು ಬಹಿರಂಗ ಸಭೆ. ಬಹುಶಃ ಕನ್ನಡಿಗರಲ್ಲಿ ನಿಟ್ಟರಿಸ್ಬಿಡುವಂಥ ಕಷ್ಟ ಆಗಿತ್ತು. ಅಷ್ಟು ಎದುರುವಂಥ ಸ್ಥಿತಿ ನಿರ್ಮಾಗಿತ್ತು. ಸ್ವತಂತ್ರ ಭಾರತದಲ್ಲಿ ಕರ್ನಾಟಕ ಸಂಘ ಅಂತ ಕರ್ನಾಟಕ ಯುವಕರ ಸಂಘ ಅಂತ ಭಾಳ ದೊಡ್ಡ ಸಂಘಟನೆ. ಆ ಹುಡುಗರು ಅವರೆಲ್ಲ ನಮ್ಮ ಮಳವಳ್ಳಿ ಮತ್ತು ನರಸೀಪುರ ಈ ಕಡೆಯವರು ಅಲ್ಲಿ ವಾಸ ಮಾಡಿದಂಥ ಜನ. ಬಹುಶಃ ಅವ್ರು ಗಟ್ಟಿಯಾಗಿ ನಿಂತ್ಕೊಂಡು ಅಲ್ಲಿ ಕರ್ನಾಟಕ ಸಂಘ ಕಟ್ಟಿ ಆಮೇಲೆ ಸಿದ್ದಪ್ಪಾಜಿಯ ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡ್ತಿದ್ರು. ಆ ಮಾಡೋ ಮೂಲಕ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸ್ತಿದ್ರು. ಅದೇ ರೀತಿ ಸರ್ವಜ್ಞ ಮಿತ್ರ ಮಂಡಳಿ ಅಂತ ಒಂದಿತ್ತು. ಬಸವರಾಜ್ ಅಂತ ಪಾಪ ಆಟೋ ಡ್ರೈವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಸರ್ವಜ್ಞ ಜಯಂತಿ ಮಾಡ್ತಿದ್ದ. ಅವ್ರು ಕರ್ನಾಟಕ ರಾಜ್ಯೋತ್ಸವ ಮಾಡ್ತಿರ್ಲಿಲ್ಲ, ಕರ್ನಾಟಕದ ರಾಜ್ಯೋತ್ಸವ ಸಂದರ್ಭದಲ್ಲಿ ಸರ್ವಜ್ಞ ಜಯಂತಿ ಮಾಡ್ತಿದ್ದ. ಅದೇ ರೀತಿ ಮಾರಾಮೂರ್ತಿ ಕನ್ನಡ ಬಳಗ, ನಮ್ಮ ಶ್ರೀನಿವಾಸು ಮತ್ತು ರುದ್ರಪ್ಪ, ಜಯರಾಮ್ ಅಂತ ಇವರೆಲ್ಲ ಸೇರಿ ನಿರಂತರವಾಗಿ ಕನ್ನಡದ ಕೆಲಸ ಮಾಡ್ತಾಯಿದ್ರು.
ಈ ಮಧ್ಯದಲ್ಲಿ ಈ 3 ಸಂಘಟನೆಗಳು ಮತ್ತು ರಾಮಚಂದ್ರಪುರದಲ್ಲಿ ಕರ್ನಾಟಕ ಸಂಘ ಅಂತ ಒಂದಿತ್ತು, ಸಿಂಗ್ ಅಂತ ಒಬ್ಬ ಅಲ್ಲಿ, ಇವರೆಲ್ಲ ಸೇರಿ ಕನ್ನಡದ ವಾತಾವರಣ ಏನು ಮಾಡ್ತಾಯಿದ್ರೆ ತಮಿಳರು ಇವ್ರ ಮೇಲೆ ಅಲ್ಲೇ ನೋಡೋಂಥ ಸ್ಥಿತಿ ಇತ್ತು. ನಮ್ಮ ನೆಲದಲ್ಲಿ ನಮ್ಮ ಭಾಷೆ ಬಗ್ಗೆನೇ ಮಾತಾಡೋ ಹಾಗೆ. ಆಮೇಲೆ ಎಷ್ಟು ಅಂದರೆ ಕರ್ನಾಟಕ ರಾಜ್ಯೋತ್ಸವ ನಾವು ಕಾರ್ಯಕ್ರಮ ಕನ್ನಡ ಬಾವುಟ ಆಯ್ತಿದ್ರೆ ತಮಿಳ್ನಾಡೋರು ಒಂದು ದೊಡ್ಡ ಮೆರವಣಿಗೆ ಮಾಡ್ಕೊಂಡು ಸೈಕಲ್ಗಳು, ಅವಾಗ ಸೈಕಲ್ಗಳಲ್ಲಿ ಘೋಷಣೆ ಹೋಗ್ಕೊಂಡು ತಮಿಳ್ ಬಾವುಟ ಅಣ್ಣ DMK ಬಾವುಟ ಇಟ್ಕೊಂಡು ನಮ್ಮ ಕಾರ್ಯಕ್ರಮಗಳು ನಡೀತಿದ್ದಲ್ಲ, ಕನ್ನಡ ಕಾರ್ಯಕ್ರಮದೆಲ್ಲ ಸುತ್ತೋರು. ಆಮೇಲೆ ಸೋಡಾ ಬಾಟ್ಲುಗಳು ಹೊಡೆಯೋದು. ಇಂಥ ಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನಲ್ಲಿ ಕನ್ನಡ ಹೋರಾಟಗಾರರು ಅಲ್ಲಿನ ಕನ್ನಡಿಗರ ನೆರವಿಗೆ ಬರ್ತಾರೆ. ಬಹುಶಃ ಅವ್ರಿಗೆ ನೆರವಿಗೆ ಹೆಚ್ಚಿಗೆ ನಿಂತಂಥವರು ನಮ್ಮ ಗುಟ್ಟಳ್ಳಿ ಪ್ಯಾಲೇಸ್ ಗುಟ್ಟಳ್ಳಿ, ಅರಮನೆ ಗುಟ್ಟಳ್ಳಿಯ ಜನ ಮತ್ತು ಇಲ್ಲಿನ ಗಾಯತ್ರಿನಗರ ಜನ ಮತ್ತು ಜೋಗಿನಹಳ್ಳಿ ಜನ, ಈ ಕೇತಮ್ಮನಹಳ್ಳಿ ಜನ, ಇವರೆಲ್ಲ ಒಂದು ದೊಡ್ಡ ಶಕ್ತಿಯಾಗಿ ಕನ್ನಡದ ಹೋರಾಟಕ್ಕೆ ನಿಂತ್ಕೊತಿದ್ರು. ಬಹುಶಃ ಕರ್ನಾಟಕ ರಾಜ್ಯೋತ್ಸವ ಅಂತ ನಿಮ್ಗೆ ಹೇಳ್ತಿದ್ದೆ, ಕರ್ನಾಟಕ ರಾಜ್ಯೋತ್ಸವ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವಾಟಾಳರಾಜ ಮಾಡಿದ್ರೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಗಾಯತ್ರಿನಗರದಲ್ಲಿ ನಡೀತಿತ್ತು. ಆಮೇಲೆ ಈ ರೀತಿಯಾಗಿ ನಡೆದಂತ ತಿಕ್ಕಾಟಗಳು ಒಂದ್ ರೀತಿ ಕನ್ನಡ ಪರ ಕನ್ನಡಿಗರು ಅಂತಂದ್ರೆ ರೌಡಿ ಶೀಟರ್ ಹಾಕ್ಬಿಡ್ತಾ ಇದ್ರು, ಕರ್ಕೊಂಡು ಹೋಗಿ ಹೊಡಿತಾ ಇದ್ರು, ಕೂಡಾಕ್ತಾ ಇದ್ರು, ಬಹಳ ದಬ್ಬಾಳಿಕೆ ಪೊಲೀಸರು ಇತ್ತು, ಪೊಲೀಸರ ದಬ್ಬಾಳಿಕೆಗಳು ಇತ್ತು. ಪೊಲೀಸರು ಒಂದು ಕಡೆ ಅಭಿಮಾನ ಇದ್ರೂ ಅವ್ರಿಗೆ ಮೇಲಧಿಕಾರಿಗಳಿತ್ತು ಮತ್ತು ಸೂಕ್ಷ್ಮ ಪ್ರದೇಶ ಆಗಿತ್ತು. ಇವತ್ತು ಪೊಲೀಸರು ಸ್ವಲ್ಪ ಭಾಷಾಭಿಮಾನ ಇದೆ, ಅವತ್ತು ಭಾಷಾಭಿಮಾನದ ಕೊರತೆನೂ ಇತ್ತಲ್ಲಿ. ಅವ್ರ ಮೇಲಧಿಕಾರಿಗಳು ಆದೇಶ ಅಷ್ಟೇ, ಅವ್ರ ಆದೇಶ ಪಾಲನೆ ಅಷ್ಟು ಬಿಟ್ರೆ ಕನ್ನಡದ ಬಗ್ಗೆ ಅವ್ರಿಗೂ ಕಾಳಜಿ ಇತ್ತು, ಕಳಕಳಿ ಇತ್ತು. ಬಹುಶಃ ಇವತ್ತು ನಾವೇನೇ ಮಾತಾಡಿರ್ಬೋದು, ಕರ್ನಾಟಕ ಸರ್ಕಾರದ ವ್ಯವಸ್ಥೆಯಲ್ಲಿ ಕನ್ನಡವನ್ನ ಯಥೇಚ್ಛವಾಗಿ ಯಾರನ್ನ ಬಳಸ್ತದಂತ ಇಲಾಖೆ ಇದ್ರೆ ಅದು ಪೊಲೀಸ್ ಇಲಾಖೆನೇ. ನಾನು ಅವ್ರಿಗೆ ಹೇಳ್ತಿದ್ದೆ, ನಾವು ಹೋರಾಟ ಮಾಡ್ತೀವಿ, ನೀವು ಹೋರಾಟ ಮಾಡ್ತಿಲ್ಲ, ನೀವು ಅನುಷ್ಠಾನ ಮಾಡ್ತಾ ಇದ್ದೀರಾ, ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದೆ. ಯಾಕೆಂದರೆ ಕನ್ನಡದ ಬರವಣಿಗೆ ಮತ್ತು ಅರ್ಜಿಗಳು ಮತ್ತು FIR ಹಾಕೋದು ಎಲ್ಲ ಕನ್ನಡದಲ್ಲೇ ಆಗ್ತಿದ್ರು. ಇವತ್ತು ಕನ್ನಡವನ್ನು ಏನಾರ ಹೆಚ್ಚೆತ್ತಾಗಿ ಬೆಳೆಸಿದರೆ ಪೊಲೀಸ್ ಇಲಾಖೆ ಪೊಲೀಸ್ಗೆ ನಾವು ಪೊಲೀಸ್ನವ್ರು ನಾವು ಅಭಿನಯಿಸ್ತೀವಿ. ಕಾರಣ ಇಷ್ಟೇ, ಅವತ್ತು ಬಹಿರಂಗ ಸಭೆಗಳು ನಡೀತಿತ್ತು. ಬಹಿರಂಗ ಸಭೆಗಳು ನಡೆದರೆ ಸೋಡಾ ಬಾಟುಗಳು ಎಸೆಯೋರು, ಅದನ್ನು ಹಿಮ್ಮೆಟ್ಟಿಸುವಂಥ ಕೆಲಸ ಕನ್ನಡಿಗರು ಬಹಿರಂಗ ಸಭೆಗಳನ್ನ ಮಾಡೋ ಸಂದರ್ಭಗಳಲ್ಲಿ ಸೋಡಾ ಬಾಟುಗಳು ಎಸೆಯೋರು. ಅಸ್ಸಾಂದಲ್ಲಿ ವಾಟಾಳ್ ನಾಗರಾಜ್ ಆಗಿರ್ಬೋದು, ನಾರಾಯಣ್ ಕುಮಾರ್ ಆಗಿರ್ಬೋದು, ಇವರು ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ರು. ಮಾರಾಮೂರ್ತಿ ಆನಕ್ರಾಯರು ಹೋರಾಟಕ್ಕೆ ಬಂದರೆ ಕೆಲವೇ ವರ್ಷ ಉಳಿದ್ರು. ಆದರೆ ಕನ್ನಡ ಚಳವಳಿಯನ್ನು ಅತ್ಯಂತ ಕ್ರಿಯಾಶೀಲವಾಗಿ ಯುವಕರನ್ನ ಉರಿದಂಬಿಸಿ ಯಾರನ್ನ ಕರ್ಕೊಂಬಂದಿದ್ರೆ ಅದು ವಾಟಾಳ್ ನಾಗರಾಜ್ ಆಗಿರ್ಬೋದು, ನಾರಾಯಣ್ ಕುಮಾರ್ನ, ಮತ್ತು ನಂತರ ಪ್ರಭಾಕರ್ ರೆಡ್ಡಿ, ಇತ್ತೀಚೆಗೆ ಜಾಣಗೆರೆ ವೆಂಕಟರಾಮಯ್ಯನವರು, ಸಾರಾ ಗೋವಿಂದ್ ಅವರು ಇರ್ಬೋದು, ಆಮೇಲೆ ಇತ್ತೀಚಿನ ಕನ್ನಡ ಪರ ಹೋರಾಟಗಾರರಲ್ಲಿ ಶಿವರಾಮೇಗೌಡರು ಆಗಿರ್ಬೋದು, ಇಂಥವ್ರು ಅನೇಕರು ಕನ್ನಡದ ಹೋರಾಟಕ್ಕೆ ತನ್ನದೇ ಆದಂಥ ರೀತಿಯಲ್ಲಿ ನೆಲೆಗಳನ್ನು ಒದಗಿಸೋದ್ರ ಮೂಲಕ ಇವತ್ತು ನಾಡಿನಾದ್ಯಂತ ಕನ್ನಡ ಪರ ಸಂಘಟನೆಗಳು ಕ್ರಿಯಾಶೀಲವಾಗಿದೆ. ಅವತ್ತು ಕನ್ನಡ ಹೋರಾಟ ಅಂದರೆ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿತ್ತು, ಬೆಂಗಳೂರು ಬಿಟ್ಟರೆ ಬೆಳಗಾಂ ಸೀಮಿತ ಆಗಿತ್ತು, ಬೆಳಗಾಂ ಬಿಟ್ಟರೆ ಸ್ವಲ್ಪ ಕಾಸರಗೋಡಲ್ಲಿ ಕನ್ನಡದ ಹೋರಾಟ ನಡೀತಿತ್ತು. ಅದರ ನಂತರ ಕನ್ನಡದ ಹೋರಾಟ ಏನಾದರೂ ಕ್ರಿಯಾಶೀಲವಾಗಿ ಬೆಳೆದಿದ್ರೆ ಅದು ಕನ್ನಡಿಗರಲ್ಲಿ ಸ್ವಾಭಿಮಾನದ ಕಿಚ್ಚೆಚ್ಚದ್ರಲ್ಲ, ಆ ಹಿರಿಯರಿಗೆ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ಸರ್, ಇವತ್ತಿನ ಒಂದು ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ ಅಥವಾ ಒಂದಿಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಥವಾ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ ಎದೆತಟ್ಟಿ ಹೇಳುವಂತಹ ಧೈರ್ಯ ಬಂದಿದೆ ಎಲ್ರಿಗೂ ಅಂದರೆ ಅದು ಕನ್ನಡ ಪರ ಹೋರಾಟಗಾರರಿಂದ ಅನ್ನೋ ಒಂದು ಮಾತು ಬಹಳ ಕಡೆ ತುಂಬ ಕೇಳಿಬರುತ್ತೆ ಸರ್. ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಬಹುಶಃ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವತ್ತೇನಾದರೂ ಮಣಿದಿದ್ರೆ ಅದು ಕನ್ನಡ ಹೋರಾಟಗಾರರಿಗೆ. ಖಂಡಿತ. ಕಾರಣ ಇಷ್ಟೇ, ಕನ್ನಡ ಹೋರಾಟಗಾರರು ಇಲ್ದಿದ್ರೆ ಸರ್ಕಾರ ಈ ಕಡೆ ಕಿಮ್ಮತ್ತು ಬೆಲೆ ಕೊಡ್ತೀವಿ. ಖಂಡಿತ ಸರ್, ಖಂಡಿತ. ಕನ್ನಡ ಉಳಿದಿದ್ರೆ, ಕರ್ನಾಟಕದಲ್ಲಿ ಕನ್ನಡ ಸಂರಕ್ಷಣೆ ಆಗಿದ್ರೆ ಅದು ಕನ್ನಡಿಗರ ಹೋರಾಟದಿಂದ. ಬಹುಶಃ ತಮ್ಗೆ ಗೊತ್ತಿದೆ, ಕನ್ನಡ ಹೋರಾಟ ಮಾಡ್ತಾ ಇರೋರು ಯಾರು ಶ್ರೀಮಂತರಲ್ಲ. ಹೌದು ಸರ್. ಅವ್ರ ಬದುಕಿನ ಜೊತೆ ಕನ್ನಡವನ್ನು ಉಳಿಸ್ಕೊಂಡು ಬೆಳೆಸಿದ್ದಾರೆ. ಖಂಡಿತ. ಇಲ್ಲಿ ಸಾಮಾನ್ಯ ಜನ ಗ್ರಾಮೀಣ ಪ್ರದೇಶದಿಂದ ಬೆಂಗಳೂರಿಗೆ ಬಂದಂಥ ಉದ್ಯೋಗಕ್ಕಾಗಿ ಬಂದಂಥ ಜನ ಇವತ್ತು ಕನ್ನಡವನ್ನು ರಕ್ಷಣೆ ಮಾಡಿದ್ದಾರೆ. ಹೌದು. ಅದರೊಳಗೆ ಯಾರು? ಆಟೋ ಚಾಲಕರು, ಹೌದು, ಮತ್ತು ಕೂಲಿ ಕಾರ್ಮಿಕರು, ಗಾರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರೋರು, ಮತ್ತು ಸೆಂಟ್ರಿಂಗ್ ಕೆಲಸ ಮಾಡ್ತಾ ಇರೋರು, ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರೋರು, ಇವರು ಕನ್ನಡವನ್ನು ಉಳಿಸಿದ್ದಾರೆ. ಅವ್ರಿಗೆ ಕನ್ನಡದ ಹೋರಾಟಗಾರರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಭೇದ ಭಾವಗಳಿಲ್ಲ. ಅವ್ರಿಗೆ ಒಂದೇ ಒಂದು ಕನ್ನಡ, ಕನ್ನಡಿಗ, ಕರ್ನಾಟಕ. ಆಮೇಲೆ ಯಾವುದೇ ರಾಜಕೀಯ ಪಕ್ಷಗಳ ಹಿನ್ನೆಲೆಯೂ ಇಲ್ಲ. ಹೋರಾಟ ಮಾಡ್ತಾರೆ, ಅರೆಸ್ಟ್ ಆಯ್ತಾರೆ, ಕೇಸ್ ಹಾಕಿಸ್ಕೊತಾರೆ,
ರಿಲೀಸ್ ಆಗ್ತದೆ, ಯಾರೋ ಕುಟುಂಬದವ್ರು ಬಂದು ಯಾರೋ ಜಾಮೀನು ಕೊಡ್ತಾರೆ, ರಿಲೀಸ್ ಆಗ್ತಾರೆ, ಮನೆಗೆ ಹೋಗಿ ಬೈಸ್ಕೊತಾರೆ, ಮತ್ತೆ ತಿರ್ಗಿ ಕನ್ನಡದ ಹೋರಾಟಕ್ಕೆ ಬರ್ತಾರೆ. ಯಾವ ಶ್ರೀಮಂತರು ಇರೋದಿಲ್ಲ. ಇವತ್ತು ಕನ್ನಡ ಚಿತ್ರರಂಗ ಉಳಿದಿದ್ರು ಕನ್ನಡದ ಹೋರಾಟಗಾರರಿಂದಲೇ. ಇವತ್ತು ಕನ್ನಡ ಸಾಹಿತಿಗಳು ಪುಸ್ತಕ ಓದಬೇಕಾದ್ರೆ ಕನ್ನಡ ಪುಸ್ತಕ ಓದಿ ಅಂತ ಆಂದೋಲನ ಮಾಡಿದಂಥವ್ರು ಕನ್ನಡ ಹೋರಾಟಗಾರರು. ಕನ್ನಡ ಸಾಹಿತಿಗಳು ಕರೆದು ಸನ್ಮಾನ ಮಾಡಿ ಅವ್ರು ಗೌರವ ಕೊಟ್ಟಿರ್ತವ್ರು ಯಾರಾದ್ರೆ ಕನ್ನಡ ಹೋರಾಟಗಾರರು. ಆದರೆ ಇವತ್ತು ಕನ್ನಡ ಚಿತ್ರರಂಗದವರಾಗಲಿ ಸಾಹಿತಿಗಳಾಗಿ, ಇತ್ತೀಚಿನ ಸಾಹಿತಿಗಳು, ಹಿಂದಿನ ಸಾಹಿತಿಗಳಲ್ಲ, ಕನ್ನಡ ಚಿತ್ರರಂಗದ ಇವತ್ತಿನ ನಟ ನಟಿಯರಾಗಿರ್ಬೋದು, ಇವತ್ತಿನ ಸಾಹಿತಿಗಳು ಯಾರು ಕನ್ನಡ ಹೋರಾಟಗಾರನಿಗೆ ಬಗ್ಗೆ ಬೆಂತಟ್ಟುವಂಥ ಕೆಲಸ ಮಾಡಿಲ್ಲ. ಕಾರಣ ಇಷ್ಟೇ, ಇವ್ರನ್ನ ಪುಸ್ತಕ ಓದಿ ಇಂತೀವಿ, ಇವ್ರ ಕನ್ನಡ ಚಿತ್ರ ನೋಡಿ ಇಂತೀರಿ, ಆದರೆ ಕನ್ನಡದ ಸಮಸ್ಯೆ ಬಂದಾಗ ಕನ್ನಡದ ಹೋರಾಟಗಾರರ ಜೊತೆ ನಿಲ್ತಾ ಇಲ್ವಲ್ಲ, ಇದು ಬಹಳ ನೋವಿನ ಸಂಗತಿ ಸರ್. ಖಂಡಿತ ಸರ್, ನಾನು ಇದನ್ನ ತಮಗೆ ಕೇಳಬೇಕು ಅನ್ಕೊಂಡೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಅಂತಂದ್ರೆ, ಕರ್ನಾಟಕ ಅಂದ್ರೆ, ಹೋರಾಟಗಾರರು ಅಂದ್ರೆ ಜೊತೆಯಾಗಿ ನಿಲ್ತಾ ಇದ್ದಂತಹ ಒಂದು ಧೈರ್ಯ, ಆ ಪ್ರೀತಿ, ಗೌರವ ಇವತ್ತಿನ ಸಿನಿಮಾ ನಟರಿಗಿಲ್ಲ, ಸಾಹಿತಿಗಳಿಗಿಲ್ಲ, ಬೇರೆ ಬೇರೆ ರಾಜಕಾರಣಿಗಳಿಗಿಲ್ಲ. ಒಂದು ರೀತಿ ತುಳಿಯುವಂಥದ್ದು ಅಥವಾ ಒಂದು ರೀತಿ ಅವ್ರನ್ನ ಅವರು ಸೇಫ್ ಗಾರ್ಡ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಸುಮ್ಮನೆ ಒಂದು ಪೋಸ್ಟ್ ಹಾಕೋ ಮೂಲಕ ಒಂದು ರೀತಿ ಸಂತಾಪ ಸೂಚಿಸೋ ರೀತಿನಲ್ಲಿ ಮಾಡ್ತಾರಲ್ಲ, ಹಿಂದೆ ನಿಂತ್ಕೊಂಡು ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತ. ಇದೆಲ್ಲ ಒಂದು ಕಡೆ ಬಹಳ ನೋವಾಗೋದಿಲ್ವ ಸರ್? ಬಹಳ ನೋವು ಆಗ್ತದೆ ಎಲ್ಲರಿಗೂ. ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರು GVR ಆಡಿದಂಥ ಒಂದು ಕಣ್ತೆರೆದು ನೋಡುವಂಥ ಫಿಲಮ್ ಇರಬೇಕು, ಚಿತ್ರ ಇರ್ಬೋದು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಆಡದಂಥ ಚಿತ್ರದಲ್ಲಿ ರಾಜ್ಕುಮಾರ್ ಅಲ್ಲಿ ಕೇಳೋಂಥ ಸಂದರ್ಭ. ಅವತ್ತನ್ನ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಒಂದು ಸಂದರ್ಭ ಬಂದಾಗ ಕನ್ನಡವನ್ನು ಪ್ರೀತಿಸುವಂಥ ಸ್ಫೂರ್ತಿ ಕೊಡುವಂಥ ಹಾಡುಗಳು ನೋಡ್ತಿದ್ದೋ. ಹೌದು, ನಮ್ಮ ವೀರ ಸಂಕಲ್ಪದಲ್ಲಿ ಹಾಡು ಬಾ ಕೋಗಿಲೆ ನೆಲಿದಾಡು ಬಾರ ನೆವಿಲೆ ಸಿರಿ ಕನ್ನಡಾಂಬೆಯ ಜಯಧ್ವನಿ ಅಂತ ಒಂದು, ಅದೇ ರೀತಿ ಅಪಾರ ಕೀರ್ತಿ ಗಳಿಸಿ ಬೆರೆದ ಭವ್ಯ ನಾಡಿದು ಹಾಡುಗಳಾಗಿರ್ಬೋದು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಸೇವೆಗೆ ಬನ್ನಿ. ಆಮೇಲೆ ನಮ್ಮ ಮಂಜೇಶ್ವರ ಗೋವಿಂದ ಪೈನವರ ತಾಯ ಬಾರೆ ಮಗವತವರ ಕನ್ನಡಿಗರ ಮಾತೇವೆ, ಕನ್ನಡ ಕುಲದೇವಿ ಬಾ ಅಂತ ಒಂದು ಹಾಡುಗಳು. ಮತ್ತು ಅದಕ್ಕೆ ಕನ್ನಡ ಸಾಹಿತಿಗಳದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರದ್ದಾಗಿರ್ಬೋದು, ಬೇಂದ್ರೆ ಅವ್ರದ್ದಾಗಿ ಹಾಡುಗಳನ್ನು ಅಳವಡಿಸಿದಾಗ ಆ ಸಾಹಿತಿಗಳ ಮೇಲೂ ಅಭಿಮಾನ ಬರ್ತಿತ್ತು. ಅವರ ಹಾಡಿನ ಮೂಲಕ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸುವಂಥ ಚಿತ್ರ ನಿರ್ಮಾಪಕರು ಇದ್ರು. ಖಂಡಿತ. ಇವತ್ತು ತಮಗೆ ಒಂದು ಚಿತ್ರ ರಿಲೀಸ್ ಆಗಲಿಲ್ಲ, ನಮ್ಮ CV ಶಿವಶಂಕರ್ ಅವರ ಒಂದು ಚಲನಚಿತ್ರ ಸಂಗಮಕ್ಕೆ ಅಂತ ಮಾಡಿದ್ರು, ಆ ಪಿಕ್ಚರು ರಿಲೀಸ್ ಆಗಲಿಲ್ಲ. ಅವ್ರು ಒಂದು ಹಾಡು ಬರೆದಿದ್ರು, ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ ಅಂತ ಹೇಳಿ ಕೊನೆ ಒಂದೆರಡು ಲೈನ್ ಬರೀತಾರೆ. ಇನ್ನೊಮ್ಮೆ ಮರುಜನ್ಮ ಪಡೆಯುವನಾದರೆ ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ಇರುವೆ. ಬಹುಶಃ ಇಂಥ ಸಾಹಿತ್ಯ ಇವತ್ತು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಕನ್ನಡದ ಸಾಹಿತ್ಯ ಹೆಂಗಾಗಿದೆ ಅಂದರೆ ಅಪ್ಪ ಲೂಜ ಅಮ್ಮ ಲೂಜ. ಬಹುಶಃ ಹರಿಭಕ್ತ ಚಿತ್ರದಲ್ಲಿ ಚಿ ಸದಾಶಿವ ಬರೀತು, ತಾಯಿ ಇದೆ ಇದು ಒಂದು ಹಾಡು ಎಷ್ಟು ಅದ್ಭುತವಾಗಿತ್ತು ಅಂದರೆ, ತಾಯಿನ ಎಷ್ಟು ಗೌರವವಾಗಿ ನಡ್ಕೋಬೇಕು ಅಂತ, ತಾಯಿ ತಂದೆಯ ಸೇವೆಯ ಯೋಗ ಬರಬಾರದಿ ಬಾಳಿನ ಯೋಗ ಅಂತ. ಇವತ್ತು ಈ ಚಿತ್ರದಲ್ಲಿ ಅಪ್ಪ ಲೂಸ ಅಮ್ಮ ಲೂಸ್ ಅಂತ ಬಂತು. ಇವತ್ತು ಆ ಚಿತ್ರಗಳು ನೋಡ್ತಾ ಇದ್ರೆ ನಮ್ಮ ಕುಟುಂಬದಲ್ಲೆಲ್ಲ ಒಂದು ಘಟನೆ ನಡೀತಾ ಇದೆ ಅನ್ನಿಸ್ತು. ಮತ್ತು ಕನ್ನಡದ ಬಗ್ಗೆ ಆ ಕೊಟ್ಟಂಥ ಸ್ಫೂರ್ತಿಯ ಹಾಡುಗಳಿದ್ವಲ್ಲ. ಈಗ ಬೆಳೆದಿದ್ದೆ ನೋಡ ಬೆಂಗಳೂರು ನಗರ, ಹೋಗದರಿ ಸೋದರರೇ ಹೋಗದರಿ ಬಂಧುಳೆ, ನೀವೆಲ್ಲಿ ಹೋದರೂ ಬರಲೇಬೇಕು, ಪರದೇಶದಲ್ಲಿ ಸ್ಥಳ ನಮಗಿಲ್ಲ. ಇವತ್ತೆಲ್ಲಿದೆ ಆ ಹಾಡುಗಳು? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಪರಂಪರೆ ಹೇಳುವಂಥ ಸ್ಥಿತಿ ಇಲ್ಲ. ಕರ್ನಾಟಕದ ಅತ್ಯಂತ ಶಿಲ್ಪ ಕಲೆಗಳ ತವರೂರು, ಶ್ರೀಗಂಧದ ನಾಡು ಅಂತ ಹೇಳ್ತೀವಿ. ಆ ಶ್ರೀಗಂಧನ ತೋರಿಸುವಂಥದ್ದಿಲ್ಲ. ಇವತ್ತು ರಾಜ್ಕುಮಾರ್ ಅವರು ಚಿತ್ರ ಅಭಿನಯಿಸಿದ ಗಂಧದ ಗುಡಿ, ನಾವಾಡುವ ನುಡಿಯೇ ಕನ್ನಡ ನುಡಿ, ಇವತ್ತು ನಮಗೆಲ್ಲ ಸ್ಫೂರ್ತಿ ಕೊಡ್ತಿದೆ. ಆ ಸ್ಫೂರ್ತಿಯ ಹಾಡು ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲಕ್ಕೆ ಅದು ನಿಂತ್ಕಂತು ಅಂತ ಕಾಣ್ತದೆ. ಅವ್ರ ಅಭಿನಯದ ಮೂಲಕ ಕನ್ನಡಿಗರಲ್ಲಿ ಜಾಗೃತಿ ಮಾಡ್ತಿದ್ರು. ಅದೇ ರೀತಿ ನಮ್ಗೆ ಉದಯ್ ಕುಮಾರ್ ಎಲ್ಲೇ ಕನ್ನಡ ಪರ ಹೋರಾಟ ಆದರೆ ಬಂದು ಜಾಗೃತಿ ಮೂಡಿಸ್ತಿದ್ರು. ಬಹುಶಃ ಆಕ್ರೋಶದ ನುಡಿ ಎಂಥವ್ರನ್ನ ಸ್ಫೂರ್ತಿ ಮಾಡ್ತಿದ್ರು. ಡಾಕ್ಟರ್ ರಾಜ್ಕುಮಾರ್ ಮೆಲೋಧ್ವನಿನಲ್ಲಿ ಕನ್ನಡಿಗರನ್ನು ಚುಚ್ಚಿ ಅವ್ರನ್ನ ಎಬ್ಬಿಸ್ತಾ ಇದ್ರೆ, ಉದಯ್ ಕುಮಾರ್ ಅವರ ಮಾತು ಎಂಥವ್ರನ್ನ ಸ್ಫೂರ್ತಿ ಆಗ್ತಿತ್ತು. ಎದ್ದೋಡ್ರೋ ಕನ್ನಡಿಗರ ಯಾಕ್ರೋ ಹಿಂಗಿದ್ದೀರಾ ಅಂತ ಕೇಳ್ತಿದ್ರು. ಅಷ್ಟು ದೊಡ್ಡ ಕಲಾವಿದ. ಬಹುಶಃ ಅಂಥವ್ರ ಜೊತೆಲಿ ನಾವೆಲ್ಲ ಇದ್ದು ಅನ್ನೋದು. ಬಹುಶಃ ಇವ್ರ ಜೊತೆಗೆ ನಾವು ಅತ್ಯಂತ ಪ್ರೀತಿಸುವಂಥ ಕೆಲವೇ ಸಾಹಿತಿಗಳು. ಇವತ್ತು ನಮ್ಮ ಡಾಕ್ಟರ್ ಜವರೇಗೌಡರು ನಾಡೋಜ ಇವತ್ತು ಬೀದಿಗೆ ಬೆಳೆದಂಥ ಸಾಹಿತಿ, ಸದಾ ಜಾಗೃತಿ ಮಾಡಿದಂಥ ಕೆಲವೇ ಸಾಹಿತಿಗಳನ್ನ ನಾವು ಸ್ಮರಣೆ ಮಾಡಬೇಕು. ಒಂದು ಕಡೆ ಆನಕ್ಷ ಸಾಹಿತ್ಯ ನೆನೆಸ್ಕೋಬೇಕಾಗಿದೆ.
ರಾಮಮೂರ್ತಿಯವ್ರನ್ನ ನೆನೆಸ್ಕೋಬೇಕಾಗ್ತದೆ, ಮೈಸೂರು ಶೇಷಗಿರಾಯರು, ಮೈಸೂರು ನಟರಾಜ್, ನಾಡಗಿರಿ ಕೃಷ್ಣಾಯರು, ಇಂಥವ್ರೆಲ್ಲ ಸ್ಮರಣೆ ಮಾಡ್ಕೋದ್ರ ಜೊತೆಗೆ ನಮಗೆಲ್ಲ ಸ್ಫೂರ್ತಿ ಕೊಟ್ಟಂಥವ್ರು ನಾಡೋಜ ಡಾಕ್ಟರ್ ದೇ ಜವರೇಗೌಡರು, ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು, ಡಾಕ್ಟರ್ ಚಿದಾನಮೂರ್ತಿ, ಡಾಕ್ಟರ್ ಪಾಟೀಲ್ ಪಟ್ಟಪ್ಪ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲರು, ಎಂ ಕಲಬುರ್ಗಿಯವರು, ನಮ್ಮ ಡಾಕ್ಟರ್ ಪಿ ವಿ ನಾರಾಯಣು, ಬರ್ಗೂರು ರಾಮಚಂದ್ರಪ್ಪ ಮತ್ತು ಜಾಣಗೆರೆ ವೆಂಕಟರಮಯ್ಯ, ಇವ್ರನ್ನೆಲ್ಲ ನಾವು ಸ್ಫೂರ್ತಿಯನ್ನು, ಯಾಕೆಂದರೆ ಯಾವುದೇ ಕನ್ನಡದ ಹೋರಾಟ ಮಾಡಿದಾಗ ನಮಗೆ ಬೆಂಬಲವಾಗಿ ನಿಂತಿದ್ರು. ನಮ್ಮ ಪಿ ಲಂಕೇಶ್ ಅವ್ರನ್ನ ನಾವು ನೆನೆಸ್ಕೋಬೇಕು. ಇವರೆಲ್ಲರೂ ಕನ್ನಡಕ್ಕೆ ಅನ್ಯಾಯ ಬಂದಾಗ ಧ್ವನಿ ಎತ್ತು ಬಂದರು. ಬಹುಶಃ ಚಿದಾನಮೂರ್ತಿಯವರು 1980 ಇಸ್ವಿ ಅಂತ ಕಾಣ್ತೇವೆ. ಅವರು ಶಿವಾಜಿನಗರದಲ್ಲಿ ಒಂದು ಚಿತ್ರಕ್ಕೆ ಹೋದಾಗ ಅಲ್ಲಿ ತಮಿಳಲ್ಲಿ ಮಾತಾಡಿದಕ್ಕೆ ಅವರು ರೋಚದ್ದು ಈಚೆ ಬಂದು ಕನ್ನಡದ ಕ್ರಿಯಾ ಸಮಿತಿ ಅಂತ ಮಾಡಿ ಕರಪತ್ರ ಹಂಚೋದೊಂದು ಮಾಡಿದ್ರು. ನಮಗೆ ಸ್ಫೂರ್ತಿ ಕೊಟ್ಟಂಥ ನಮ್ಮ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು, ಜವರೇಗೌಡರು ಬೀದಿ ನಿಂತ್ಕೊಂಡು ಹೋರಾಟ ಮಾಡಿದ್ರು. ಯಾವ ರೀತಿ ಅಂದರೆ KPSC ಪರೀಕ್ಷೆಯಲ್ಲಿ ಕನ್ನಡ ಪರೀಕ್ಷೆ ಇರಲಿಲ್ಲ, ಕನ್ನಡಿಗರು ಉದ್ಯೋಗದಲ್ಲಿ ಅನ್ಯಾಯ ಆಗ್ತಿತ್ತು. ಅನಿರ್ದಿಷ್ಟ ಧರಣಿ ಕೂತ್ಕೊಂಡ್ರು ಸಿದ್ದಯ್ಯ ಪುರಾಣಿಕರು ಮತ್ತು ಜವರೇಗೌಡರು. ಅವತ್ತು ಅವರ ಜೊತೆಯಲ್ಲಿ ಓದಂಥವ್ರು ನಾವು. ಆಮೇಲೆ ಗಡಿನಾಡಿ ಬಗ್ಗೆ ಅತ್ಯಂತ ಜಾಗೃತಿ ಮಾಡಿದಂಥವ್ರು ಡಾಕ್ಟರ್ ಪಾಟೀಲ್ ಪಟ್ಟಪ್ಪ, ಡಾಕ್ಟರ್ ಮಹಾದೇವ್ ಬಣಕಾರ್. ಇವತ್ತು ಕರ್ನಾಟಕದ ಗಡಿ ಬಗ್ಗೆ ಇವರೆಲ್ಲ ಇಷ್ಟು ಹೋರಾಟ ಮಾಡ್ತಾರೆ. ಗಡಿ ಬಗ್ಗೆ ಏನು ನಮಗೇನು ಗೊತ್ತಿಲ್ಲ ಹೋರಾಟಗಾರರಿಗೆ. ಆದರೆ ಅವ್ರು ಬರೀತಿದ್ದಂಥ ಪ್ರಪಂಚ ಪತ್ರಿಕೆಯಲ್ಲಿ ಮತ್ತು ಗಡಿ ಬಗ್ಗೆ ಭಾಳ ವಿಧಾನಸಭೆಯಲ್ಲಿ ಮತ್ತು ಸಾರ್ವಜನಿಕ ಸಮಾರಂಭದಲ್ಲಿ ಹೇಳ್ತಿದ್ದ ನಮ್ಮ ಮಹಾದೇವ್ ಬಣಕಾರ್. ಇವರಿಂದ ನಾವು ಕರ್ನಾಟಕಕ್ಕೆ ಗಡಿ ಭಾಗದಿಂದ ಮಹಾಜನವರದಿಂದ ಎಷ್ಟು ಅನ್ಯಾಯನೂ ಆಯಿತು, ಎಷ್ಟು ಒಳ್ಳೆಯದಾಗಿದೆ ಅಂತ ತಿಳ್ಕೊಂಡಿದ್ದೆವು ನಾವು. ಈ ಎಲ್ಲ ಭಾಷೆ, ಗಡಿ, ಇವೆಲ್ಲ ವಿಚಾರಗಳು, ಹೋರಾಟಗಳು ಇದು ನೆನ್ನೆ ಮನೆಯದಲ್ಲ. ಹೌದು, ಬಹಳ ಕಾಲದಿಂದನೂ ಇದು ಸಮಸ್ಯೆ ಇದೆ. ಕನ್ನಡ ಭಾಷೆ ತನ್ನ ಸತ್ವ, ತಮ್ಮ ಶಕ್ತಿ ಮೇಲೆ ಉಳಿದಿದೆ. ಒಂದು ಕಡೆ ಪೂರ್ವದಲ್ಲಿ ಸಂಸ್ಕೃತ, ಪ್ರಾಕೃತ ಇವೆರಡ ಮಧ್ಯದಲ್ಲಿ ಈ ಭಾಷೆ ಉಳಿದಿದೆ. ನಂತರ ಮೊಘಲರ ಕಾಲ ಉರ್ದುನ ಹೊಡೆತದಲ್ಲಿ ಕನ್ನಡ ಉಳಿದಿದೆ. ನಂತರ ಇಂಗ್ಲೀಷರ ಕಾಲದಲ್ಲಿ ಹೊಡೆತದಲ್ಲಿ ಕನ್ನಡ ಉಳಿದಿದೆ. ಅಕ್ಕಪಕ್ಕದ ತಮಿಳು, ತೆಲುಗು, ಮಲಯಾಳಿ ಮತ್ತು ಮರಾಠಿ ಇವರ ಒತ್ತಡದಲ್ಲಿ ರಾಜಾಶ್ರಯಗಳೆಲ್ಲ ಇದ್ದಂಥ ಇವರೆಲ್ಲ ಅವರ ಮಧ್ಯೆ ಕನ್ನಡ ತನ್ನ ಅಸ್ತಿತ್ವ ಉಳಿಸ್ಕೊಂಡಿದ್ದಾರೆ. ಕನ್ನಡ ಭಾಷೆಗಿರುವಂಥ ಸತ್ವ ಮತ್ತು ತಾಕತ್ತು ಖಂಡಿತ ಹೊರತಾಗಿ ಯಾವ ಭಾಷೆಗೂ ಇಲ್ಲ. ಅದಕ್ಕೆ ನಮ್ಮ ವಿನೋಬ ಭಾವೆ ಹೇಳ್ತಿದ್ರು, ಕನ್ನಡವನ್ನು ಲಿಪಿಗಳ ರಾಣಿ. ಬಹುಶಃ ಕನ್ನಡದ ಸಂಸ್ಕೃತಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ನಾವು ಎದೆ ತಟ್ಟಿ ಹೇಳ್ಕೊಳ್ಳೋ ಸ್ಥಿತಿಲಿ ನಾವಿಲ್ಲ. ಇವತ್ತು ಇಡೀ ಹರ್ಷವರ್ಧನ ಉತ್ತರ ಪ್ರದೇಶದ ದೊಡ್ಡ ರಾಜ, ಇಡೀ ದೇಶವನ್ನೇ ಆಳದಂಥವನು, ಅವನ್ನ ಸೋಲಿಸ್ತವನು ನಮ್ಮ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ. ಕೊನೆಗೆ ಅವನು ಶರಣರಾಗದ. ಇವತ್ತು ನಮ್ಮ ಶಾತವಾಹನರು ಇವತ್ತು ಬಿಹಾರ್ ಗಂಟ ರಾಜ್ಯ ಆಡಿದ್ರು. ಆಮೇಲೆ ಸೇವಣರು ವೆಸ್ಟ್ ಬೆಂಗಾಲ್ ಗಂಟ. ಇವತ್ತು ಏನು ಸೇನರು ಅಂತ ನಾವು ವೆಸ್ಟ್ ಬೆಂಗಾಲಲ್ಲಿ ಕರಿತಿರಲ್ಲ, ಪಶ್ಚಿಮ ಬಂಗಾಳದಲ್ಲಿ ಅವರು ಮೂಲತಃ ಕನ್ನಡಿಗರು. ಅಮೃತ ಸೇನ್ ಅಂತ ಇವತ್ತು ನೊಬೆಲ್ ಶಾಸ್ತ್ರಜ್ಞ ಇದೆ, ಪ್ರಶಸ್ತಿ ತಗೊಂಡ ಅರ್ಥಶಾಸ್ತ್ರಜ್ಞರು. ಅವರು ಮೂಲತಃ ಕನ್ನಡಿಗರು ಅನ್ನೋದು ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಯಾಕೆ ಅಂತಂದರೆ ಸೇವಣರು ಹೋಗಿ ಸೇನರಾದ್ರಲ್ಲಿ ಇಡೀ ರಾಷ್ಟ್ರವನ್ನೇ ಆಳಿದಂಥ ನಾವು. ಇವತ್ತು ಮಹಾರಾಷ್ಟ್ರ ಅನ್ನೋ ಪದ ಇದೆಯಲ್ಲ, ಅದು ಕನ್ನಡ ಪದ. ಪುಲಕೇಶಿ ರಾಷ್ಟ್ರದ ದೊಡ್ಡ 99,000 ಹಳ್ಳಿಗೆ ಮಹಾರಾಷ್ಟ್ರ ಅಂತ ಇಕ್ಕಿದ್ದು. ಕರ್ನಾಟಕ ಬಲ ಅಂತ ಒಂದು ಸೈನ್ಯವನ್ನು ಕಟ್ಟಿದ್ದಾನೆ. ಅದನ್ನು ಇವತ್ತು ನಾವು ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ. ಪುಲಕೇಶಿ ಅವತ್ತು ಹೇಳಿದೆ, ಕದಂಬರು ಪಲ್ಲವರನ್ನು ಸೋಲಿಸ್ತವರು. ಇದನ್ನು ಎದೆ ತಟ್ಟಿ ಹೇಳ್ಕೊಳ್ಳೋ ಸ್ಥಿತಿ ನಮ್ಮ ರಾಜಕಾರಣಿಗಳು ಇಲ್ಲ, ನಮ್ಮ ಅಧಿಕಾರಿಗಳಿಗೂ ಇಲ್ಲ, ಮತ್ತು ಕೆಲವು ಕನ್ನಡಿಗರಿಗೂ ಇಲ್ಲ. ಅಂದ್ರೆ ಅದು ಉದ್ದೇಶ ಏನು ಸರ್? ಅಂದ್ರೆ ಯಾಕೆ ಆ ರೀತಿ ಆಗ್ತಾ ಇದೆ? ಅಂದ್ರೆ ಅವ್ರಿಗೆ ಇತಿಹಾಸದ ಒಂದು ಅರಿವು ಇಲ್ವೋ, ಅಥವಾ ಅವ್ರಿಗೆ ಹೇಳ್ಕೊಂಡ್ರೆ ಎಲ್ಲಿ ನಮ್ಮ ಪೊಲಿಟಿಕಲ್ ಕೆರಿಯರ್ಗೆ ಅಥವಾ ಬೇರೆ ಜನರು ಏನ್ ಅನ್ಕೊಳ್ತಾರೆ, ಈ ತರದ ಒಂದಿಷ್ಟು ಸಮಸ್ಯೆಗಳ